ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮದಾಚಾರ್ಯರ ಬಾಲಲೀಲೆಗಳು, ಮಹಾತ್ಮರ ಮಹಿಮೆ ಬಾಲ್ಯದಲ್ಲಿಯೇ ತೋರಿ ಬರುತ್ತೆ. ಅಭಿವ್ಯಕ್ತಿಗಾಗಿ ಅಜ್ಞ ಜನರು ಸ್ವಲ್ಪ ದಿನ ಕಾಯಬೇಕೇ ಹೊರತು ಮಾಹಾತ್ಮ್ಯ ಅವರಲ್ಲಿ ಹೊಸದಾಗಿ ಬರೋದಲ್ಲ, ಸ್ವಾಭಾವಿಕವಾಗಿ ಇದ್ದದ್ದು. ಅದ್ಭುತವಾದ ಸ್ವರೂಪಯೋಗ್ಯತೆ, ಜೀವೋತ್ತಮವಾದ ಸ್ವರೂಪ, ಶುದ್ಧವಾದ ಸ್ವರೂಪ, ಯಾವುದೇ ದೋಷಗಳು ಇಲ್ಲದಂತಹ ರುಜುಸ್ವರೂಪ. ಸ್ವರೂಪದಲ್ಲಿ ಮಾತ್ರ ಅಲ್ಲ, ಅವರ ಮನಸ್ಸಿನಲ್ಲಿ ಅಂತಃಕರಣದಲ್ಲಿಯೂ ಯಾವುದೇ ತರಹದ ದೋಷಗಳಿಲ್ಲ. ಅಂತಹ ಮಹಾನುಭಾವರು ವಾಯುದೇವರ ಅವತಾರರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಒಂದು ವರ್ಷದ ಪುಟ್ಟ ಶಿಶುವಾಗಿದ್ದಾಗಲೇ ತಂದೆ ತಾಯಿಗಳ ಯಾವುದೇ ತರಹದ ಮಮತೆಯನ್ನು ಇಟ್ಟುಕೊಳ್ಳದಂತೆ ಎತ್ತಿನ ಬಾಲ ಹಿಡಿದು ಅರಣ್ಯಕ್ಕೆ ಹೋದರಂತೆ. ವಾಸುದೇವಾಚಾರ್ಯ ಪುಟ್ಟ ಬಾಲಕ. ಸಂಜೆವರೆಗೆ ಮನೆಗೆ ಬಾರದೆ ಸಾಯಂಕಾಲ ಎತ್ತಿನ ಬಾಲ ಹಿಡಿದು ಹೋಗಿ ಎತ್ತಿನ ಜೊತೆಗೆ ಮರಳಿ ಬಂದಿದ್ದಾರೆ. ಇದು ಅವರ ಧೈರ್ಯವನ್ನು ತಿಳಿಸುವ ಕಥೆ. ತಾತ್ವಿಕವಾಗಿ ನಾವು ಚಿಂತನೆ ಮಾಡಿದರೆ ವಾಯುದೇವರು ಕೇವಲ ಮಾನವರಿಗೆ ಮಾತ್ರ ನಿಯಾಮಕರಲ್ಲ, ಪಶು ಜಾತಿಗೂ ನಿಯಾಮಕರಾದವರು, ಪಕ್ಷಿಗಳಿಗೂ ನಿಯಾಮಕರಾದವರು, ಅನಂತ ಜೀವ ನಿಯಾಮಕರು. ಅಂತಹ ಸರ್ವಜೀವ ನಿಯಾಮಕರಾದ ವಾಯುದೇವರಿಗೆ ಕೇವಲ ಮಾನವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಷ್ಟೇ ಕೆಲಸ ಅಲ್ಲ, ಪಟ್ಟಣದಲ್ಲಿರುವ ಮಾನವರ ಯೋಗಕ್ಷೇಮವನ್ನು ಮಾತ್ರ ನೋಡಿಕೊಳ್ಳುವುದಲ್ಲ, ಅರಣ್ಯದಲ್ಲಿರುವ ಪಶುಗಳ
ಪಕ್ಷಿಗಳ ಎಲ್ಲ ತರಹದ ಜೀವರಾಶಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಕೂಡ ವಾಯುದೇವರ ಜವಾಬ್ದಾರಿ. ಭಗವಂತ ವಾಯುದೇವರಿಗೆ ಒಪ್ಪಿಸಿದ ಕಾರ್ಯ ಅನ್ನುವುದರ ಸೂಚನೆ ಅನ್ನೋ ಹಾಗೆ ವಾಯುದೇವರು ಅರ್ಥಾತ್ ಆ ಬಾಲಕನ ರೂಪದಲ್ಲಿ ಅರಣ್ಯವೆಲ್ಲ ಸುತ್ತಾಡಿ ಬಂದಿದ್ದಾರೆ. ಇದು ಕೇವಲ ಒಂದು ಸಾಂಕೇತಿಕ. ಈ ರೂಪದಲ್ಲಿ ಹೋಗಿಯೇ ನೋಡಿ ನಿಯಂತ್ರಣ ಮಾಡಬೇಕಾದದ್ದಿಲ್ಲ. ವಾಯುದೇವರು ಎಲ್ಲ ಕಡೆಗಿದ್ದಾರೆ, ಎಲ್ಲ ಕಡೆಗೆ ವ್ಯಾಪ್ತರಾಗಿದ್ದು ಅಲ್ಲಲ್ಲಿರುವ ಜೀವರಾಶಿಗಳನ್ನು ನಿಯಮನ ಮಾಡ್ತಾರೆ. ಆ ಎಲ್ಲ ಜೀವರಾಶಿಗಳನ್ನು ನಿಯಮನ ಮಾಡುವ ಹೊಣೆಯನ್ನು ಭಗವಂತ ಒಪ್ಪಿಸಿದ್ದಾನೆ. ಅಂತಹ ಸರ್ವಜೀವ ನಿಯಾಮಕರಾಗಿ ಎಲ್ಲರಿಗೆ ಪ್ರೇರಣೆಯನ್ನು ಮಾಡುವಂತಹ ಒಂದು ಭಗವಂತನ ಕೈಂಕರ್ಯವನ್ನು ವಾಯುದೇವರು ಮಾಡ್ತಾರೆ ಅಂತ ನಾವು ಚಿಂತನೆ ಮಾಡಿ ಭಕ್ತರು ಧನ್ಯರಾಗುವುದಕ್ಕೋಸ್ಕರ ಈ ಒಂದು ಲೀಲೆಯನ್ನು ತೋರಿಸಿದ್ದಾರಷ್ಟೆ. ಶ್ರೀಮದ್ ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ತಿಳಿಸುವಂತೆ ಎಲ್ಲ ತರಹದ ಜೀವರಾಶಿಗಳನ್ನು ಪರಮಾತ್ಮನ ಆಜ್ಞೆಯಂತೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ನಾನಾ ರೂಪಗಳನ್ನು ತೆಗೆದುಕೊಂಡು. ಬ್ರಹ್ಮ ಸರಸ್ವತಿ, ಎತ್ತು, ಆಕಳು, ಗಂಡು ಕುದುರೆ, ಹೆಣ್ಣು ಕುದುರೆ, ಗಂಡು ಹೆಣ್ಣು, ಈ ರೂಪದಲ್ಲಿ ಎಲ್ಲ ತರಹದ ಪ್ರಾಣಿಗಳನ್ನು, ಪಶುಗಳನ್ನು, ಪಕ್ಷಿಗಳನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು ಸರಸ್ವತಿ ಅಂತ ನಾವು ಕೇಳ್ತೇವೆ. ಹೀಗಾಗಿ ಆ ಎಲ್ಲ ತರಹದ ಜೀವರಾಶಿಗಳು ಅವರ ಮಕ್ಕಳೇ. ಅವರೆಲ್ಲರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ವಾಯುದೇವರ ಒಂದು ದೊಡ್ಡದಾದಂತಹ ಕರ್ತವ್ಯ. ಭಗವಂತನ ಸೇವಾರೂಪದಲ್ಲಿ ಅವರು ಮಾಡುತ್ತಾರೆ. ಅದನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕು. ಏನೋ ಮಗುವಾಗಿ ಹೋದರು ಬಂದರು ಅಂತ ಚಿಂತನೆ ಮಾಡುವುದಲ್ಲ. ತಂದೆ ಮಧ್ಯಗೇಹ ಭಟ್ಟರು ಎತ್ತನ್ನು ಕೊಂಡುಕೊಂಡಿದ್ದಾರೆ, ಹಣ ಕೊಡುವುದಕ್ಕಾಗಿಲ್ಲ. ಹಣ ಕೊಟ್ಟಂತಹ ಸಾಲಗಾರ ಬಂದು ಮನೆಯಲ್ಲಿ ಕುಳಿತಿದ್ದಾನೆ, ಹಣ ಕೇಳ್ತಾ ಇದ್ದಾನೆ. ವಾಸುದೇವಾಚಾರ್ಯ ಹುಣಸೆ ಬೀಜಗಳನ್ನು ಅವನಿಗೆ ಕೊಟ್ಟು ತೆಗೆದುಕೊಂಡು ಹೋಗು ಅಂತ ಹೇಳಿದರೆ, ಆ ಬಂದಂತಹ ವ್ಯಕ್ತಿಯ ಯೋಗ್ಯತೆ ಎಷ್ಟು ದೊಡ್ಡದು ನೋಡಿ. ಭಕ್ತಿಯಿಂದ ಸ್ವೀಕಾರ ಮಾಡಿದ್ದಾನೆ. ಬಹುಮಾನಪೂರ್ವಂ ಆದತ್ತ ತಾನಿ ಧನಿಕೋ ಬಹುಮಾನಪೂರ್ವಂ, ಅತ್ಯಂತ ಗೌರವದಿಂದ ಅದನ್ನು ಸ್ವೀಕಾರ ಮಾಡಿದರೆ ಉತ್ತಮವಾದಂತಹ ಜ್ಞಾನಾದಿಗಳನ್ನು ಪಡೆದು ಶ್ರೇಷ್ಠವಾದ ಮೋಕ್ಷವನ್ನೇ ಹೊಂದುವ ಸೌಭಾಗ್ಯ ಅವನಿಗೆ ಸಿಕ್ಕಿದೆ. ಅರ್ಥಾತ್ ಮೋಕ್ಷದ ಮಾರ್ಗವನ್ನೇ ಅವನಿಗೆ ತೋರಿಸಿಕೊಟ್ಟಿದ್ದಾರೆ. ಇದೊಂದು ದೊಡ್ಡದಾದ ಸಂದೇಶ. ಭಗವಂತನ ಮಹಿಮೆ ಏನು ಅಂತ ಭಕ್ತೋತ್ತಮರಾದ ಶ್ರೀಮದಾಚಾರ್ಯರು ತೋರಿಸಿಕೊಡ್ತಾರೆ. ದೊಡ್ಡವರ ಕೈಯಿಂದ ಬಂದದ್ದು ಅದು ಮಣ್ಣಿರಬಹುದು, ಕಲ್ಲಿರಬಹುದು, ಬೀಜವಾಗಿರಬಹುದು, ಎಲೆಯಾಗಿರಬಹುದು, ಅಕ್ಷತೆಗಳಾಗಿರಬಹುದು. ಆ ವಸ್ತುವಿನ ಮಹತ್ವ ಅಲ್ಲ, ಆ ವಸ್ತುವಿನಲ್ಲಿ ಕೊಡುವವರ ತಪಸ್ಸು ಆ ಒಂದು ಶಕ್ತಿಯನ್ನು ತುಂಬುತ್ತದೆ. ಆ ತಪಸ್ಸಿನಿಂದ ಆ ವಸ್ತುವಿಗೆ ಮಹತ್ವ ಬರುತ್ತೆ ಅಂತ. ಅನೇಕ ಋಷಿಗಳ, ಮುನಿಗಳ, ಯತಿಗಳ, ದಾಸರ ಅನೇಕರ ಚರಿತ್ರೆಯನ್ನು ನೀವು ಕೇಳ್ತೀರಿ. ಆ ಚರಿತ್ರೆಗಳಲ್ಲಿ ಅವರು ತಮ್ಮ ತಪೋಬಲದಿಂದ ಅಭಿಮಂತ್ರಣ ಮಾಡಿ ಕೊಟ್ಟಿರುವಂತಹ ನಾನಾ ವಿಧವಾದ ವಸ್ತುಗಳು, ಹಣ್ಣು ಹಂಪಲುಗಳಾಗಿರ್ಬೋದು, ಅಕ್ಷತೆ ಆಗಿರಬಹುದು, ಇನ್ಯಾವುದೋ ವಸ್ತು ಆಗಿರಬಹುದು, ಮೃತ್ತಿಕೆ ಆಗಿರಬಹುದು, ಯಾವುದನ್ನೇ ಸ್ವೀಕಾರ ಮಾಡಿದರೂ ಕೂಡ ಭಕ್ತರ ಇಷ್ಟಾರ್ಥಗಳು ಪೂರ್ಣವಾದಂತಹ ನೂರಾರು ಉದಾಹರಣೆಗಳನ್ನು ನೀವು ಕೇಳ್ತೀರಿ. ಹಾಗಿರುವಾಗ ಸಾಕ್ಷಾತ್ ವಾಯುದೇವರು, ಜೀವೋತ್ತಮರು, ಸಕಲ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದವರು, ಆ ವಸ್ತುಗಳ ಮಹತ್ವವನ್ನು ಕೊಡುವವರು, ಅಂತಹ ಮಹಾನುಭಾವರು ವಾಯುದೇವರು ಆ ಬೀಜವನ್ನು ಕೈಯಲ್ಲಿ ತೆಗೆದುಕೊಂಡು ಕೊಟ್ಟರೆ ನಿಜವಾಗಿ ಎಂತಹ ದೊಡ್ಡ ಭಾಗ್ಯ, ತೆಗೆದುಕೊಂಡ ವ್ಯಕ್ತಿಯ ಭಾಗ್ಯ ಎಂಥ ದೊಡ್ಡದು. ಏನಿದರಿಂದ ನಮಗೆ ಶ್ರೀಮದ್ ಆಚಾರ್ಯರು ಸಂದೇಶವನ್ನು ತಿಳಿಸಿದ್ದಾರೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ಹಣದ ಆಶೆಗಾಗಿ, ಐಷ ಆರಾಮಗಳಿಗಾಗಿ, ಭೋಗದ ಅಪೇಕ್ಷೆಯಿಂದ ಶಾಸ್ತ್ರವನ್ನು ತ್ಯಜಿಸಬೇಡಿ. ಶ್ರೀಮದಾಚಾರ್ಯರು ಕೈಮುಟ್ಟಿ ಕೊಟ್ಟ ಹುಣಸೆ ಬೀಜ ಅವನಿಗೆ ದೊಡ್ಡದಾದಂತಹ ಮಹಾಸಂಪತ್ತಾಯಿತು, ಮೋಕ್ಷ ಸಾಧನ ಸಂಪತ್ತಾಯಿತು. ಅಂತಹ ದೊಡ್ಡ ಸೌಭಾಗ್ಯ ಅವನಿಗೆ ಸಿಗಬೇಕಾಗಿದ್ದರೆ ಬೀಜಚ್ಛಲೇನ ಪುರುಷಾರ್ಥಮಹೋ ವಿಶಿಷ್ಟಂ. ಶ್ರೀಮದಾಚಾರ್ಯರು ತಾವು ರಚನೆ ಮಾಡಿದಂತಹ ಆ ಸರ್ವಮೂಲ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಮೋಕ್ಷದ ಮಾರ್ಗ ಸಿಗತ್ತೆ ಎನ್ನುವುದರಲ್ಲಿ ಇನ್ನೇನು ಸಂಶಯ. ಗಿಡದ ಬೀಜ, ಹುಣಸೆ ಬೀಜ ಅವರು ಕೊಟ್ಟದ್ದನ್ನು ಅವನು ತೆಗೆದುಕೊಂಡದ್ದಕ್ಕೆ ಅವನಿಗೆ ಪುರುಷಾರ್ಥವಾಗಿದೆ ಅಂದರೆ ಸಾಕ್ಷಾತ್ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಅಕ್ಷರಗಳಲ್ಲಿ ಆ ಪರಮಾತ್ಮನ ಅನುಸಂಧಾನವನ್ನು ಮಾಡಿ ರಚನೆ ಮಾಡಿದಂತಹ ಆ ದಿವ್ಯವಾದ ಗ್ರಂಥಗಳು, ಆ ಗ್ರಂಥಗಳ ಅಧ್ಯಯನ ಮಾಡಿದರೆ ನಮಗೆ ಪುರುಷಾರ್ಥವಾಗತ್ತೆ ಅಂತ ಬೇರೆ ಹೇಳಬೇಕಾ? ಆ ಬೀಜದಿಂದಲೇ ಅವನಿಗೆ ಎಲ್ಲ ಸಿಕ್ಕಿದೆ. ಈ ಗ್ರಂಥಗಳಿಂದ ಐಹಿಕ, ಪಾರಲೌಕಿಕ ಸಕಲ ವಿಧವಾದಂತಹ ಸೌಭಾಗ್ಯ ದೊರೆಯುವುದಲ್ಲದೆ ಮೋಕ್ಷವೇ ಸಿಗತ್ತೆ ಅಂತನ್ನುವಂತಹ ಸಂದೇಶವನ್ನು ಈ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಜನರ ಪ್ರವೃತ್ತಿ ಹಾಗೇ ಅಲ್ವೋ? ಆ ಒಬ್ಬ ಧನಿಕ ಮಾತ್ರ ಅಲ್ಲ, ಎಲ್ಲರಿಗೂ ಹಣ ಬೇಕು, ಹಣ ಬೇಕು, ಹಣ ಗಳಿಸಬೇಕು, ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋದರ ಕಡೆಗೇನೇ ಗಮನ ಇರುತ್ತೆ. ಅವರೆಲ್ಲರಿಗೂ ಶ್ರೀಮದಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ದೃಢವಾದ ವಿಶ್ವಾಸವನ್ನಿಡಿ ವೇದವ್ಯಾಸದೇವರ, ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ, ಎಲ್ಲ ಮಹಾನುಭಾವರ ಗ್ರಂಥಗಳಲ್ಲಿ ವಿಶ್ವಾಸವನ್ನಿಡಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಎಲ್ಲ ವಿಧವಾದಂತಹ ಐಹಿಕ ಆಮುಷ್ಮಿಕ ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ ಅಂತನ್ನುವ ಸಂದೇಶವನ್ನು ಈ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಅಧ್ಯಯನವನ್ನು ಮಾಡ್ತಾನೆ ಮನುಷ್ಯ, ಶಾಸ್ತ್ರಗಳನ್ನು ಕೇಳ್ತಾನೆ, ಪ್ರವಚನಗಳನ್ನು ಕೇಳ್ತಾನೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾನೆ, ಎಲ್ಲ ನಿಜ. ಆದರೆ ಅನುಷ್ಠಾನದಲ್ಲಿ ಅದು ಬರೋದಿಲ್ಲ. ಅಧ್ಯಯನವಾಗಿ ಉಳಿಯುತ್ತೆ. ಅಧ್ಯಯನದಲ್ಲಿ ತಾನು ತಿಳಿದದ್ದನ್ನು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಲಿಕ್ಕಾಗೋದಿಲ್ಲ. ಆ ಅನುಸಂಧಾನ ಬರೋದಿಲ್ಲ, ಆ ಭಕ್ತಿ ಶ್ರದ್ಧೆಗಳಿರೋದಿಲ್ಲ. ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ತಾವು ತೋರಿಸಿಕೊಡ್ತಾರೆ ಹೇಗೆ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಶ್ರೀಮದಾಚಾರ್ಯರು ತಾವು ನಿರಂತರವಾಗಿ ಮಾಡುವವರೇ, ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದ ಮಹಾನುಭಾವರು. ನಮಗೆ ಸಂದೇಶ ಕೊಡೋದನ್ನು ತಾವು ತಮ್ಮ ಯೌವನದಲ್ಲಿ ಸಂದೇಶವನ್ನು ಕೊಟ್ಟರೆ ನಾವು ಯೌವನದಲ್ಲೇ ಸಾಧನೆ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ತೇವೆ. ಅದಕ್ಕಾಗಿ ಶ್ರೀಮದಾಚಾರ್ಯರು ಬಾಲ್ಯದಲ್ಲಿಯೇ ಸಂದೇಶವನ್ನು ಕೊಟ್ಟಿದ್ದಾರೆ. ಬಾಲ್ಯದಿಂದ ಆರಂಭಿಸಿ ಧರ್ಮವನ್ನು ಮಾಡಬೇಕು ಅಂತ ತಿಳಿಸಿಕೊಡೋದಕ್ಕಾಗಿ. ತಂದೆ ತಾಯಿಗಳ ಜೊತೆಗೆ ಬಂಧುಗಳ ಮನೆಗೆ ಹೋದಂತಹ ವಾಸುದೇವಾಚಾರ್ಯ ತಂದೆ ತಾಯಿಗಳು ತಮ್ಮ ಕಾರ್ಯದಲ್ಲಿ ತಾವು ತೊಡಗಿದಾಗ ಇದ್ದಕ್ಕಿದ್ದ ಹೇಳದೆ ಕೇಳದೆ ಅಲ್ಲಿಂದ ಹೊರಟರು. ಇವರು ನಿಜವಾದ ತಂದೆ ತಾಯಿಗಳಲ್ಲ, ನಿಮಿತ್ತಕ್ಕೆ ಇವರು ತಂದೆ ತಾಯಿಗಳು. ನಿಜವಾದ ತಂದೆ ತಾಯಿ ಭಗವಂತನೇ, ಇದನ್ನು ತೋರಿಸಿಕೊಡಬೇಕಾಗಿದೆ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಅವನೇ ನಿಜವಾದ ತಂದೆ, ಅವನೇ ನಿಜವಾದ ತಾಯಿ. ಎಲ್ಲರಿಗೂ ಅವನೇ ತಂದೆ, ಎಲ್ಲರಿಗೂ ಅವನೇ ತಾಯಿ. ಅದರಲ್ಲಿಯೂ ವಿಶೇಷವಾಗಿ ಈ ವಾಯು ಪದವಿಯಲ್ಲಿರುವ ನಮಗಂತೂ
ಸಾಕ್ಷಾತ್ ಭಗವಂತನೇ ತಂದೆ ತಾಯಿ ಅಂತ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಅನ್ನೋದಕ್ಕಾಗಿಯೇ ಹೇಳದಂತೆ ಕೇಳದಂತೆ ಹೊರಟಿದ್ದಾರೆ ಶ್ರೀಮದಾಚಾರ್ಯರು. ಪುಟ್ಟ ಮಗು, ಅಲ್ಲಿಂದ ಶಂಕರನಾರಾಯಣ ದೇವಸ್ಥಾನ ಕೊಡವೂರು ಅಂತ, ಪಡಮನ್ನೂರು ಕೊಡವೂರು ಅಂತ ಹೇಳ್ತಾರೆ. ಅಲ್ಲಿರುವಂತಹ ಆ ಶಂಕರನಾರಾಯಣ ದೇವಸ್ಥಾನದಲ್ಲಿ ಭಗವಂತನನ್ನು ನಮಿಸ್ತಾರೆ. ಹೋಗ್ತಾ ಇದ್ದರೆ ಮಧ್ಯದಲ್ಲಿ ಜನಗಳಿಗೆಲ್ಲ ಆಶ್ಚರ್ಯ. ತಂದೆ ಇಲ್ಲ, ತಾಯಿ ಇಲ್ಲ, ಹಿರಿಯರಿಲ್ಲ, ಯಾರೂ ಇಲ್ಲ, ದೊಡ್ಡವರು. ಪುಟ್ಟ ಮಗು ಒಂದೇ ಇಂತಹ ದೊಡ್ಡ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಕೇಳ್ತಾರೆ. ಎಲ್ಲರಿಗೂ ಕೇವಲ ಸ್ಮಿತಮನ ಕುಲಮುತ್ತರ ಮಾತನೋತ್, ಮುಗುಳು ನಗೆಯಿಂದ ನಗತಾ ಇದ್ದಾರಷ್ಟೆ. ಆ ಕೇಳಿದ ಮಾತನಾಡಿಸಿದ ಪುಣ್ಯಾತ್ಮರು ಎಂತಹ ಧನ್ಯರಾದರೋ. ಜೀವೋತ್ತಮರ ಜೊತೆಗೆ ಮಾತನಾಡುವ ಭಾಗ್ಯ, ಅವರ ಮುಗುಳು ನಗೆಯನ್ನು ನೋಡುವ ಭಾಗ್ಯ. ಹೇಗೆ ಭಗವಂತನ ಮುಗುಳು ನಗೆ ನಮ್ಮ ಸಂಸಾರದ ಸಾಗರವನ್ನೇ ಒಣಗಿಸಿ ಹಾಕತ್ತೆ ಅಂತ ಶ್ರೀಮದ್ಭಾಗವತ ಹೇಳ್ತದೆ. ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ. ಹಾಗೆ ಹರಿ ಎನ್ನುವ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಹರಿ ಅಂದರೆ ಕಪಿ, ಮುಖ್ಯಪ್ರಾಣದೇವರು. ಆ ಮುಖ್ಯಪ್ರಾಣದೇವರ ಆ ಮುಗುಳು ನಗೆ ಅದು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡುವಂತಹ ದೊಡ್ಡದಾದ ಸಾಧನ ಅದು. ಆ ಸೌಭಾಗ್ಯವನ್ನು ಆ ಸಜ್ಜನರು ಪಡೆದಿದ್ದಾರೆ, ಪುಣ್ಯಾತ್ಮರು. ಅಲ್ಲಿಂದ ಮುಂದೆ ತಾಳೆಕೊಡೆ ಬನ್ನಂಜೆ ಅಂತ ಕರೀತಾರೆ. ಅಲ್ಲಿರುವಂತಹ ಶಿವಾಂತರ್ಯಾಮಿಯಾದ ಭಗವಂತನನ್ನು ನಮಸ್ಕಾರ ಮಾಡಿ, ಅಲ್ಲಿಂದ ಉಡುಪಿಯ ಚಂದ್ರಮೌಳೀಶ್ವರ, ಅಲ್ಲಿ ಅಂತರ್ಯಾಮಿಯಾದಂತಹ ಶಿವಾಂತರ್ಯಾಮಿಯಾದ ಶಿವನಾಮಕನಾದ ಭಗವಂತ ಸರ್ವಶರವಶಿವಸ್ಥಾಣು, ಅಲ್ಲಿ ನಮಸ್ಕಾರ ಮಾಡಿ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ಅನಂತಾಸನೆ ಅನಂತೇಶ್ವರ, ಪರಶುರಾಮ ದೇವರು ಅನಂತೇಶ್ವರ, ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಮಧ್ಯಗೆ ಭಟ್ಟರು ಹುಡುಕಿಕೊಂಡು ಹೋಗಿ ಮಗುವನ್ನು ಮಾತನಾಡಿಸಿ ಯಾರು ಕರೆದುಕೊಂಡು ಬಂದರು ಅಂತ ಕೇಳಿದಾಗ ಶ್ರೀಮದಾಚಾರ್ಯರು ವಾಸುದೇವಾಚಾರ್ಯರು ಕೊಟ್ಟ ಉತ್ತರ ಅದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಆದರ್ಶವಾಗಬೇಕು. ಹೇಗೆ ನಾವು ಚಿಂತನೆ ಮಾಡಬೇಕು, ಯಾವ ರೀತಿ ನಮ್ಮ ಅನುಸಂಧಾನ ಇರಬೇಕು, ಇದನ್ನು ನಮಗೆ ಕಲಿಸಿಕೊಡುವುದಕ್ಕೆ ಶ್ರೀಮದಾಚಾರ್ಯರು ಉಪದೇಶ ಮಾಡುವ ರೀತಿಯಲ್ಲಿ ತಂದೆಗೆ ಉತ್ತರ ಕೊಡ್ತಾ ಇದ್ದಾರೆ. ಮನೆಯಿಂದ ಶಂಕರನಾರಾಯಣ ದೇವಸ್ಥಾನದವರೆಗೆ ಹೋಗಬೇಕಾದರೆ ಆ ಶಂಕರನಾರಾಯಣನೇ ನನ್ನನ್ನು ಕರೆದುಕೊಂಡು ತನ್ನ ದೇವಸ್ಥಾನದವರೆಗೆ ಹೋದದ್ದು. ಅಲ್ಲಿಂದ ಬನ್ನಂಜೆಗೆ ಬಂದರೆ ಅಲ್ಲಿರುವ ದೇವಸ್ಥಾನಕ್ಕೆ ಆ ಶಿವಾಂತರ್ಯಾಮಿಯಾದ ಪರಮಾತ್ಮನನ್ನು ಅಲ್ಲಿ ಶಂಕರನಾರಾಯಣ ಬನ್ನಂಜೆಯವರೆಗೆ ಮುಟ್ಟಿಸಿದ್ದು. ಅಲ್ಲಿಂದ ಚಂದ್ರಮೌಳೇಶ್ವರನವರೆಗೆ ಆ ಶಿವಾಂತರ್ಯಾಮಿ ಪರಮಾತ್ಮ ಕರೆದುಕೊಂಡು ಬಂದದ್ದು. ಚಂದ್ರಮೌಳೇಶ್ವರ ಅನಂತಾಸನನ ಹತ್ತಿರ ಕರೆದುಕೊಂಡು ಬಂದದ್ದು. ಎಲ್ಲ ಕಡೆಗೂ ನನಗೆ ಭಗವಂತನೇ ಸಹಾಯಕನಾಗಿದ್ದಾನೆ. ನಾನೇಕೆ ಬಡವನೋ, ನಾನೇಕೆ ಪರದೇಶಿ, ಭಗವಂತ ನನ್ನ ಜೊತೆಗಿದ್ದಾನೆ ಅಂತನ್ನುವ ಸಂದೇಶವನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ. ಇದು ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದು. ಅದನ್ನೇ ನಾವು ಹೇಳಿದ್ದು, ಕೇಳುವಾಗ ಕೇಳ್ತೇವೆ, ಮರೆತು ಬಿಡ್ತೇವೆ. ತಿರುಪತಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿ ತಿರುಪತಿಗೆ ಹೊರಟಿದ್ದೇವೆ ಅಂತ ಅಂದುಕೊಳ್ಳಿ. ಶ್ರೀಮದಾಚಾರ್ಯರಿಗೂ ನಮಗೂ ಸಾಮ್ಯ. ಚಿಂತನೆ ಮಾಡಿದರೆ ಮಹಾನರಕ, ತಮಸ್ಸು. ಆದರೆ ಅವರ ಯೋಗ್ಯತೆ ನಮ್ಮದಲ್ಲ. ನಾವು ತಿಳಿದರೆ ಸಾಕು, ಅವರು ಪ್ರತ್ಯಕ್ಷ ಕಾಣುವವರು. ನಾವು ಅನುಸಂಧಾನ ಮನಸ್ಸಿನಲ್ಲಿ ಮಾಡಿಕೊಳ್ಳುವ ಪ್ರಯತ್ನವನ್ನಾದರೂ ಮಾಡಬೇಕು. ನಿಮ್ಮ ಮನೆಯಿಂದ ನೀವು ತಿರುಪತಿಯ ಯಾತ್ರೆಗೆ ಹೊರಟಿದ್ದೀರಿ, ರಾಮದೇವರ ಯಾತ್ರೆಗೆ ಬರ್ತಾ ಇದ್ದೀರಿ, ಉಡುಪಿಯ ಯಾತ್ರೆಗೆ ಹೊರಟಿದ್ದೀರಿ, ಪಂಢರಪುರ, ಅಹೋಬೆಲ, ಬದರಿನಾರಾಯಣನ ಹತ್ತಿರ ಹೊರಟಿದ್ದೀರಿ ಅಂತ ಅಂದುಕೊಳ್ಳಿ. ಏನು ಅನುಸಂಧಾನ ಇರಬೇಕು? ನಿಮ್ಮ ಮನೆಯಿಂದ ನಿಮ್ಮನ್ನು
ಬದರಿನಾರಾಯಣ ತಾನೇ ಕರೆದುಕೊಂಡು ಹೋಗಿ ಹತ್ತಿರ ಕರೆದುಕೊಂಡು ಕೂಡಿಸಿ ನಿಮಗೆ ದರ್ಶನ ಕೊಡ್ತಾ ಇದ್ದಾನೆ ಅಂತ ಭಾವನೆ ಇರಬೇಕು. ಅದು ವಸ್ತುಸ್ಥಿತಿ, ಆದರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆ ಅನುಸಂಧಾನ ಇರಬೇಕು. ಮನೆಯಿಂದ ಹೊರಟಿದ್ದೀರಿ, ನಿಮ್ಮ ಮನೆಯ ದೇವರೇ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಅಂತ ಚಿಂತನೆ ಮಾಡಿ, ತಪ್ಪಿಲ್ಲ. ಯಾವ ದೇವರ ದರ್ಶನಕ್ಕೆ ಹೊರಟಿದ್ದೀರಿ ಆ ದೇವರು ಕರೆದುಕೊಂಡು ನಿಮಗೆ ದರ್ಶನ ಕೊಡ್ತಾ ಇದ್ದಾನೆ. ಏಷ ಪಂಥಾಹ, ಐತರೇಯೋಪನಿಷತ್ತು ಹೇಳುವ ಮಾತು, ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವಾತ್. ಯಾಕೆ ಪರಮಾತ್ಮನನ್ನು ಪಂಥಾಹ ಎಂಬುದಾಗಿ ಕರೀತಾರೆ? ತಾನೇ ತನ್ನ ಪ್ರಾಪ್ತಿಗೆ ಹೇತು, ದಾರಿ ಬೇರೆ ಗುರಿ ಬೇರೆ. ಆದರೆ ದೇವರ ವಿಷಯದಲ್ಲಿ ಅವನೇ ದಾರಿ, ಅವನೇ ಗುರಿ, ಅವನೇ ನಮ್ಮನ್ನು ಕರೆದುಕೊಂಡು ಹೋಗುವವ, ದಾರಿಯನ್ನು ನಡೆಸಿಕೊಂಡು ಹೋಗುವವ, ಅವನೇ ನಮಗೆ ಗುರಿ, ಅವನನ್ನೇ ನಾವು ತಲುಪಬೇಕಾಗಿದೆ. ಯಾವುದನ್ನು ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಾವು ಮುಂದೆ ಉಪದೇಶ ಮಾಡುವವರಿದ್ದಾರೆ, ಅದನ್ನು ತಮ್ಮ ಬಾಲ್ಯದಲ್ಲಿ ತಮ್ಮ ತಂದೆಗೆ ನುಡಿದಿದ್ದಾರೆ. ನೋಡಿ, ಗಮನಿಸಬೇಕಾದ ಒಂದು ಅಂಶ, ಸುಮಧ್ವ ವಿಜಯದ 3ನೆಯ ಸರ್ಗದ ಪ್ರಾರಂಭದಲ್ಲಿ ಬರುವ ಕಥೆ ಇದು. ಕೊನೆಗೆ ಬರುವ ಕಥೆ ಸಾಕ್ಷಾದಥೋಪನಿಷದೋ ವಿಭುರೈತರೇಯ ಪಾಠಚ್ಛಲೇನ ವಿಜನಿರ್ಥರ ಸನ್ಬ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಂ ಸಹ. ತೃತೀಯ ಸರ್ಗದ ಪ್ರಾರಂಭದಲ್ಲಿ ಐತರೇಯೋಪನಿಷತ್ ಭಾಷ್ಯದಲ್ಲಿ ತಾವು ಪ್ರಾರಂಭದಲ್ಲಿ ಹೇಳಿದ ಈ ಮಾತನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದಾರೆ. ಅದೇ ಸರ್ಗದ ಕೊನೆ ಭಾಗದಲ್ಲಿ ಐತರೇಯೋಪನಿಷತ್ತಿನ ಸಾರವನ್ನು, ರಹಸ್ಯವನ್ನು ತಮ್ಮ ಗುರುಗಳಿಗೆ ಉಪದೇಶ ಮಾಡುವ ಮೂಲಕ ಗುರುದಕ್ಷಿಣೆಯಾಗಿ ಕೊಟ್ಟಿದ್ದಾರೆ ಅಂತ. ಉಪದೇಶ ಮಾಡುವುದಕ್ಕೆ ಮಾತ್ರ ಆ ವಿದ್ಯೆ ಅವರಲ್ಲಿರಲಿಲ್ಲ, ಅದು ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು, ಸರ್ವದಾ ಅನುಸಂಧಾನದಲ್ಲಿತ್ತು ಅಂತನ್ನುವುದನ್ನು ಅದೇ ಸರ್ಗದ ಪ್ರಾರಂಭದ ಕಥೆಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಅಂತನ್ನುವುದು ಒಂದು ಬಹಳ ವಿಶೇಷ. ಅಂತಹ ಪಂಥಾಹ, ಅವನೇ ದಾರಿಯಾಗಿ ದಾರಿಯುದ್ದಕ್ಕೂ ತಾನು ನಮ್ಮ ಜೊತೆಗೆ ನಡೆಸಿಕೊಂಡು ಹೋಗ್ತಾನೆ ಅನ್ನುವ ಐತರೇಯ ಭಾಷ್ಯದ ಸಾರವನ್ನು ಕಥೆಯ ಮೂಲಕ ತೋರಿಸಿಕೊಡ್ತಾರೆ. ಆ ಭಗವಂತನೇ ನನ್ನನ್ನು ಕರೆದುಕೊಂಡು ಹೋದದ್ದು, ತನ್ನ ಹತ್ತಿರ ಕರೆದುಕೊಂಡು ಬರುವುದು ಮಾತ್ರ ಅಲ್ಲ, ಮುಂದಿನ ದೇವಸ್ಥಾನದವರೆಗೆ ಕರೆದುಕೊಂಡು ಹೋಗಿ ಮುಟ್ಟಿಸಿದ್ದು ಅಂತ. ಹೀಗೆ ನೀವು ನಿತ್ಯದಲ್ಲಿ ಯಾತ್ರೆ ಮಾಡುವಾಗ, ಸಂಚಾರ ಮಾಡುವಾಗ, ಯಾತ್ರೆ ಮಾಡೋ ಹೊತ್ತಿಗೆ ಮಾತ್ರ ದೇವರ ನೆನಪು ಮಾಡಿಕೊಳ್ಬೇಕು ಅಂತ ತಿಳ್ಕೋಬೇಡಿ. ಎಲ್ಲ ಹೊತ್ತಿಗೂ ಮನೆಯಿಂದ ಹೋಗಿ ಮನೆಗೆ ಬರ್ತೀರಿ ಅಂದರೆ ನಿಮ್ಮ ಮನೆ ದೇವರೇ ನಿಮ್ಮನ್ನು ಕರೆದುಕೊಂಡು ಹೋಗಿ ಕರೆದುಕೊಂಡು ಬರ್ತಾನೆ. ಚಿಕ್ಕ ಮಕ್ಕಳಾದರೆ ಜೊತೆಗೆ ಯಾರಾದರೂ ಹೋಗಬೇಕು, ಕರ್ಕೊಂಡು ಬರಬೇಕು, ನಮಗೇನು, ನಾವು ದೊಡ್ಡವರಾಗಿದ್ದೇವಲ್ಲ ಅಂತ ಅಂದ್ಕೊಳ್ಳೇಬೇಡಿ. ನೀವು ದೊಡ್ಡವರಾಗೋದೇ ಇಲ್ಲ. ಎಷ್ಟು ದೊಡ್ಡವರಾದರೂ ದೇವರ ಎದುರಿನಲ್ಲಿ ನಾವು ಚಿಕ್ಕವರೇ. ಬ್ರಹ್ಮಾದಿ ದೇವತೆಗಳೇ ಆ ಪರಮಾತ್ಮನಿಗೆ ಮಕ್ಕಳು, ಅವನ ಎದುರಿನಲ್ಲಿ ಶಿಶುಗಳು, ನಾವೆಲ್ಲ ಇನ್ನೇನು. ಹಾಗಾದರೆ ಯಾವತ್ತಿದ್ದರೂ ನಾವು ಮಕ್ಕಳೇ, ನಾವು ಚಿಕ್ಕವರೇ. ನಮಗೆ ಜೊತೆಗೆ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುವ ಸ್ವಾಮಿ ಆ ಭಗವಂತ ಯಾವಾಗಲೂ ಇರ್ತಾನೆ ಅನ್ನುವ ಅನುಸಂಧಾನ ನಮಗೆ ಯಾವಾಗಲೂ ಇರಬೇಕು ಅಂತನ್ನುವ ಒಂದು ಉಪದೇಶವನ್ನು ಶ್ರೀಮದಾಚಾರ್ಯರು ನಮಗೆ ಮಾಡ್ತಾ ಇದ್ದಾರೆ. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನನ್ ಸಮಶಿಕ್ಷಯತ್. ಆ ಅನಂತೇಶ್ವರನ ಸನ್ನಿಧಾನದಲ್ಲಿ ಶ್ರೀಮದಾಚಾರ್ಯರು ಪುಟ್ಟ ಬಾಲಕರಾಗಿದ್ದರೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರೆ ಹೇಗೆ ಪ್ರಣಾಮ ಮಾಡಬೇಕು ಅಂತ ದೊಡ್ಡ ದೊಡ್ಡವರು ಕಲಿಯಬೇಕು ಜ್ಞಾನಿಗಳು, ಆ ರೀತಿಯಲ್ಲಿ ಆ ನಮಸ್ಕಾರವನ್ನು ಮಾಡಿದ್ದಾರೆ. ಭಕ್ತಿಪೂರ್ವಕವಾದಂತಹ ಆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರೆ ಜನರೆಲ್ಲ ಆಶ್ಚರ್ಯಪಟ್ಟಿದ್ದಾರೆ. ಮಗು ನಮಸ್ಕಾರ ಮಾಡುವುದಕ್ಕೂ ದೊಡ್ಡವರ ನಮಸ್ಕಾರ ಮಾಡುವುದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಆದರೆ ಎಂತಹ ದೊಡ್ಡವರು ಕಲಿಯಬೇಕು, ಹಾಗೆ ಈ ಮಗು ನಮಸ್ಕಾರ ಮಾಡ್ತಾ ಇದೆ. ಸುಹಯಮೇಧ ಗಣಾತಿಶಯಾಲವಃ.
ನನು ನಮಸ್ಕೃತ ಯಸ್ಸುಕೃತಾಹ ಇಮಾಹ. ಅಷ್ಟು ಭಕ್ತಿಪೂರ್ವಕವಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಶ್ರೀಮದಾಚಾರ್ಯರು ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ ವಾಯುದೇವರ ಮಹಿಮೆಯನ್ನು, ಶ್ರೀಮದಾಚಾರ್ಯರ ಮಹಿಮೆಯನ್ನು. ಒಂದು ಕ್ಷಣ ದೇವರಿಗೆ ನಮಸ್ಕಾರ ಮಾಡದೇ ಇರೋದಿಲ್ಲ, ದೇವರ ದರ್ಶನ ಮಾಡದೇ ಇರೋದಿಲ್ಲ, ದೇವರ ಸ್ತುತಿ ಮಾಡದೇ ಇರೋದಿಲ್ಲ. ಮಾತಾಡೋದು ಎಷ್ಟು ಸುಲಭ, ಆದರೆ ನಮ್ಮಂಥವರ ದೃಷ್ಟಿಯಲ್ಲಿ ಇದು ಊಹೆ ಮಾಡಲಿಕ್ಕೂ ಅಸಾಧ್ಯ. ಶ್ರೀಮದಾಚಾರ್ಯರಿಗೆ ಅದು ಅತ್ಯಂತ ಸಹಜವಾದ ಗುಣ. ನಿನ್ನೆ ದಿವಸ ತಿಳಿದಿದ್ದೀರಿ, ಹಾಗೆ ನಿನ್ನೆ ಮೊನ್ನೆ ದಿನ ಇಡೀ ಜಗತ್ತಿನ ಪ್ರತಿಯೊಂದು ಪರಮಾಣುವಿನಲ್ಲಿ ಪಾರ್ಥಿವ ಪರಮಾಣುಗಳು, ಜಲ ಪರಮಾಣುಗಳು, ತೇಜಸ್ಸಿನ ಪರಮಾಣುಗಳು, ವಾಯುವಿನ ಪರಮಾಣುಗಳು, ಎಲ್ಲ ಪರಮಾಣುಗಳಲ್ಲಿ, ಭೂತಾಕಾಶದ ಪ್ರತಿಯೊಂದು ಅಂಶದಲ್ಲಿ, ಅವ್ಯಾಕೃತ ಆಕಾಶದ ಅನಂತವಾದ ಅಂಶಗಳಲ್ಲಿ ಎಲ್ಲ ಕಡೆಗೆ ವ್ಯಾಪ್ತನಾದಂತಹ ಆ ಭಗವಂತನನ್ನು ಕಾಣುತ್ತಾರೆ. ಅವನ ಗುಣಗಳನ್ನು ಚಿಂತನೆ ಮಾಡ್ತಾರೆ. ಆ ಗುಣಗಳ ಅದ್ಭುತತೆಯನ್ನು ಕಂಡು ಕಂಡು ಭಕ್ತ್ಯುದ್ರೇಕದಿಂದ ಪ್ರಣಾಮ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಹೀಗೆ ಅಲ್ಲಿ ಇಲ್ಲಿ ಇರೋ 1-2 ದೇವಸ್ಥಾನಗಳನ್ನು ಕಂಡಾಗ ಮಾತ್ರ ಅಲ್ಲ ನಮಿಸೋದು. ಯಾವಾಗಲೂ ಎಲ್ಲ ಕಡೆಗೂ ವ್ಯಾಪ್ತನಾದಂತಹ ಪರಮಾತ್ಮನನ್ನು ನಮಿಸ್ತಾರೆ, ಅವನ ಗುಣಗಳನ್ನು ಚಿಂತನೆ ಮಾಡುತ್ತಾರೆ, ಅದನ್ನು ಸ್ತೋತ್ರ ಮಾಡುತ್ತಾರೆ. ಆ ಯೋಗ್ಯತೆ ನಮ್ಮದಲ್ಲ. ಆದರೆ ಇದರೊಳಗಿನ ಅದು ಮೇರು ಪರ್ವತವಾದರೆ ಅದರೊಳಗಿನ ಒಂದು ಪರಮಾಣುವಿನಷ್ಟಾದರೂ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ದೇವರ ಪೂಜೆ ಮಾಡುವಾಗ ಸರಿ, ದೇವಸ್ಥಾನಗಳಿಗೆ ಹೋದಾಗ ಸರಿ, ಯಾವುದಾದರೂ ಒಂದು ದೊಡ್ಡ ಸೌಭಾಗ್ಯವನ್ನು ದೇವರು ಕರುಣಿಸಿದರೆ, ಆರೋಗ್ಯ ಚೆನ್ನಾಗಿದೆ, ಊಟ ರುಚಿ ಹತ್ತದೆ, ಓಡಾಡೋದಕ್ಕೆ ಬರ್ತಾ ಇದೆ, 4 ಜನ ಭಕ್ತಿಯಿಂದ ಪ್ರೀತಿಯಿಂದ ಮಾತನಾಡಿಸ್ತಾರೆ, ವಿಶ್ವಾಸದಿಂದ ಅಭಿಮಾನ ಮಾಡ್ತಾರೆ. ಒಂದೊಂದು ಸಂದರ್ಭಗಳಲ್ಲಿಯೂ ಆ ಭಗವಂತನಿಗೊಂದು ನಮನವನ್ನು ಸಲ್ಲಿಸಬೇಕು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ. ಒಬ್ಬ ವ್ಯಕ್ತಿ ನನ್ನ ಜೊತೆಗೆ ಮಾತನಾಡಿಸಿದರೆ ಸಾಕು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಅಂತೂ ನನ್ನ ಬಗ್ಗೆ ಒಂದು ಸದ್ಭಾವನೆಯನ್ನಿಟ್ಟುಕೊಂಡು ಒಬ್ಬ ಮಾತನಾಡ್ತಾ ಇದ್ದಾನಲ್ಲ, ಇಬ್ಬರು ಮಾತನಾಡಿಸ್ತಾರಲ್ಲ, 4 ಜನ 10 ಜನ ಪ್ರೀತಿ ವಿಶ್ವಾಸಗಳನ್ನು ಮಾಡ್ತಾರೆ, ಸಹಾಯ ಸಹಕಾರಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇವರು ಈ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ಸ್ಮರಿಸಬೇಕು, ನಮಿಸಬೇಕು, ಸ್ತುತಿಸಬೇಕು. ನಿಲ್ಲುವುದಕ್ಕೆ ಸ್ಥಾನ ಇದೆ, ಇರೋದಕ್ಕೆ ನೆಲೆ ಇದೆ, ಆಶ್ರಯ ಇದೆ, ಆಹಾರ ಇದೆ, ಉಪವಾಸ ಬಿದ್ದಿಲ್ಲ, ದಾರಿಯಲ್ಲಿ ಬಿದ್ದುಕೊಂಡಿಲ್ಲ, ಮರ್ಯಾದೆಯಿಂದ ಬಾಳ್ತಾ ಇದ್ದೇನೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ನಹಿ ಹರಿಂ ಸತತಂ ನಮತ್ಯಸು. ಆ ಸತತಂ ಅದು ಬೇಡ. ಬೇಡ ಅಂದರೆ ಆ ಯೋಗ್ಯತೆ ನಮ್ಮದಲ್ಲ. ಸತತವಾಗಿ ಚಿಂತನೆ ಮಾಡುವ ಯೋಗ್ಯತೆ ನಮ್ಮದಾಗದೇ ಇದ್ದರೂ ಆಗೊಮ್ಮೆ ಈಗೊಮ್ಮೆ ವಿಶೇಷವಾದ ಪ್ರಸಂಗಗಳಲ್ಲಿ ಆದರೂ ಕ್ರಿಯಾವಸಾನೇ ಪ್ರಯತ ಸ್ಮರೇತ್, ಒಂದೊಂದು ಕಾರ್ಯದ ಕೊನೆಯಲ್ಲಿ ಆದರೂ ಆ ಭಗವಂತನ ಸ್ಮರಣೆಯನ್ನು ನಾವು ಮಾಡುವ ಪ್ರಯತ್ನವನ್ನು ಮಾಡಬೇಕೆಂಬ ಸಂದೇಶವನ್ನು ಶ್ರೀಮದಾಚಾರ್ಯರು ಕೊಡ್ತಾ ಇದ್ದಾರೆ. ಎಂತಹ ಭಕ್ತಿ, ಎಂಥ ಅನುಸಂಧಾನ ಶ್ರೀಮದಾಚಾರ್ಯರಿಗೆ. ಆ ಅನಂತ ಗುಣಪರಿಪೂರ್ಣನಾದಂತಹ ಪರಮಾತ್ಮ, ಮೋಕ್ಷದಲ್ಲಿಯೂ ನಿಯಾಮಕನಾಗಿರುವಂತಹ ಸ್ವಾಮಿ, ಅಂತಹ ಪರಮಾತ್ಮನನ್ನು ಸತತವಾಗಿ ನಮನ ಮಾಡ್ತಾರೆ. ಆ ಸತತಂ ಅನ್ನೋದು ಎಷ್ಟು ದೂರ ಅಂದರೆ, ಈಗಲ್ಲ, ಯೌವನದಲ್ಲಿ ಅಲ್ಲ, ಈ ಅವತಾರದಲ್ಲಿ ಮಾತ್ರ ಅಲ್ಲ, ವಾಯುದೇವರೇ ಮುಂದೆ ಬ್ರಹ್ಮದೇವರಾಗೋದು, ಬ್ರಹ್ಮದೇವರಾದಾಗ ಮಾತ್ರ ಅಲ್ಲ, ಮುಕ್ತರಾದ ಮೇಲೂ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಸಂಸಾರದಲ್ಲಿರುವಾಗ ಮಾತ್ರ ಆ ಭಗವಂತನಿಗೆ ನಮಸ್ಕಾರ ಮಾಡೋದು. ಅವನು ದೊಡ್ಡವ,
ನಾವು ಚಿಕ್ಕವರು. ಮುಕ್ತರಾದ ಮೇಲೆ ದೇವರೇ, ಆ ಭಗವಂತನೇ ನಾನಾಗ್ತೇನೆ, ಭಗವಂತನಿಗೆ ಸಮನಾಗ್ತೇನೆ, ಭಗವಂತನಿಗೆ ನಾನು ನಮಸ್ಕಾರ ಮಾಡುವುದು ಬೇಕಿಲ್ಲ ಅನ್ನುವ ಭಾವನೆಯಲ್ಲ. ಮೊನ್ನೆ ದಿವಸ ತಿಳಿದಿದ್ದೀರಿ, ಆ ಪರಬ್ರಹ್ಮ ಭಗವಂತ ಬೇರೆ, ದೇವರು ಬೇರೆ, ಇವನು ಸಗುಣ ಬ್ರಹ್ಮ, ಅವನು ನಿರ್ಗುಣ ಬ್ರಹ್ಮ ಅನ್ನುವಂತಹ ವಿಭಾಗವೇ ಇಲ್ಲ. ಈ ಭಗವಂತನೇ ಪರಬ್ರಹ್ಮ, ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್. ಅಂತಹ ಪರಮಾತ್ಮ ಮೋಕ್ಷದಲ್ಲಿಯೂ ನಮಗೆ ನಿಯಾಮಕನಾಗಿದ್ದಾನೆ. ಮುಕ್ತನಾದ ಮೇಲೆ ಆ ಪರಮಾತ್ಮ ಅವನೇ ನಾವಾಗ್ತೇವೆ ಅಲ್ಲ. ಮಹಾಭಾರತ ಹೇಳುತ್ತದೆ, ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ. ಮುಕ್ತರಾದ ಮೇಲೂ ಕೂಡ ಆ ಪರಮಾತ್ಮನನ್ನು ವೀತಮೋಹೈ, ವಿಪರೀತ ಜ್ಞಾನ ಅಜ್ಞಾನ ಎಲ್ಲ ಬಂಧವನ್ನು ಕಳೆದುಕೊಂಡಂತಹ ಶುದ್ಧವಾದ ಜ್ಞಾನವನ್ನು ಪಡೆದುಕೊಂಡ ಸ್ವರೂಪಾವಿರ್ಭಾವವನ್ನು ಮಾಡಿಕೊಂಡಂತಹ ವ್ಯಕ್ತಿಗಳು ಕೂಡ ಆ ಭಗವಂತನನ್ನು ಪೂಜೆ ಮಾಡ್ತಾರೆ, ಅವನನ್ನು ಸ್ತುತಿಸ್ತಾರೆ, ಅವನ ಆರಾಧನೆಯನ್ನು ಮಾಡ್ತಾರೆ. ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ. ಕೃಷ್ಣೋ ಯಜ್ಞೈರಿಜ್ಯತೆ ಸೋಮಪೂತೈ. ಕೃಷ್ಣೋ ವೀರೈರಿಜ್ಯತೆ ವಿಕ್ರಮದ್ಭಿ. ಕೃಷ್ಣೋ ವನ್ಯೈರಿಜ್ಯತೆ ಸಂಭೃಶಾನೈ. ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ. ಮುಕ್ತರಾದ ಮೇಲೂ ಕೂಡ ಆ ಪರಮಾತ್ಮನ ಪೂಜೆಯನ್ನು ಮಾಡುತ್ತಾರೆ. ಮುಕ್ತರಾದ ಮೇಲೂ ಅವನು ಪೂಜ್ಯ, ನಾವು ಪೂಜಕರು. ನಹಿ ಹರಿಂ ಸತತಂ ನನಮತ್ಯಸೌ. ಪುರುಷ ಸೂಕ್ತ ಹೇಳುತ್ತದೆ, ಉತಾಮೃತತ್ವಸ್ಸ ಈಶಾನಃ ಯದನ್ನೇನಾತಿರೋಹತಿ. ಈ ಎಲ್ಲ ಸಂಸಾರಿಗಳಾಗಿರುವಂತಹ ಜೀವರಾಶಿಗಳಿಗೆ ನಿಯಾಮಕನಾದಂತಹ ಆ ಭಗವಂತ ಸಂಸಾರದಲ್ಲಿ ಮಾತ್ರ ನಿಯಾಮಕನಲ್ಲ, ಮೋಕ್ಷದಲ್ಲಿಯೂ ನಿಯಾಮಕನಾಗಿದ್ದಾನೆ. ಮುಕ್ತರಾದ ಮೇಲೂ ಅವರ ಆ ಮುಕ್ತತ್ವಕ್ಕೂ ನಿಯಾಮಕನಾಗಿ, ಮುಕ್ತರಿಗೂ ಪ್ರೇರಕನಾಗಿ ಆ ಭಗವಂತನಿದ್ದಾನೆ. ಮುಕ್ತೋಪಸೃಪ್ಯನಾಗಿ, ಮುಕ್ತರಿಂದಲೂ ಪ್ರಾಪ್ಯನಾಗಿ, ಮುಕ್ತರಿಗೂ ಪೂಜ್ಯನಾಗಿ, ಮುಕ್ತರಿಗೂ ಅನುಗ್ರಾಹಕನಾಗಿ, ಮುಕ್ತರಿಗೂ ಸುಖದ ಭಿಕ್ಷೆಯನ್ನು ಹಾಕ್ತಾ, ಏತಸ್ಸೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪದೀವಂತಿ ಅಥ ಭಿಕ್ಷಾಚರ್ಯಂಚರಂತಿ. ಮೋಕ್ಷದಲ್ಲಿಯೂ ಆ ಪರಮಾತ್ಮನಿಂದ ಆನಂದದ ಭಿಕ್ಷೆಯನ್ನು ಪಡೆದು ಬ್ರಹ್ಮಾದಿ ದೇವತೆಗಳು ಮುಕ್ತರಾದ ಮೇಲೂ ಅನುಭವಿಸಬೇಕೇ ಹೊರತು ಅಲ್ಲಿಯೂ ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇಲ್ಲ ಅಂದಾಕ್ಷಣಕ್ಕೆ ಬಹಳ ಜನರಿಗೆ, ಅಯ್ಯೋ ಅಲ್ಲಿ ಹೋದ ಮೇಲೂ ಸ್ವಾತಂತ್ರ್ಯ ಇಲ್ಲವೇ, ಅಲ್ಲಿಯೂ ನಾವು ಹೀಗೇ ಇರಬೇಕಾ? ಪರಾಧೀನತೆ ಇದ್ದ ಮಾತ್ರಕ್ಕೆ ದುಃಖ ಅಂತ ಸರ್ವಥಾ ತಿಳಿಯಬೇಡಿ. ಪರಾಧೀನತೆ ಇದ್ದಾಗ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಪ್ರಸಂಗ ಬರುತ್ತೆ ಅನ್ನೋದಕ್ಕಾಗಿ ದುಃಖ ಇರುತ್ತೆ ಸಂಸಾರದಲ್ಲಿ. ಕಾಮೇನ ಮೇ ಕಾಮ ಆಗಾತ್. ಪರಮಾತ್ಮನ ಇಚ್ಛೆಗೆ ತಕ್ಕಂತೆಯೇ ನಾವು ಇಚ್ಛೆಯನ್ನು ಮಾಡ್ತೇವೆ ಮೋಕ್ಷದಲ್ಲಿ. ಅವನು ಸತ್ಯ ಸಂಕಲ್ಪ, ಸತ್ಯಕಾಮ. ಅವನ ಇಚ್ಛೆಗೆ ತಕ್ಕಂತೆ ನಮ್ಮ ಇಚ್ಛೆ. ಎಂದಿಗೂ ನಮ್ಮ ಇಚ್ಛೆ ಅಲ್ಲಿ ಹುಸಿ ಹೋಗೋದಿಲ್ಲ. ನಾವು ಸತ್ಯಕಾಮರಾಗಿ, ಅಂದರೆ ದೇವರಾಗಿ ಅಂತ ಅರ್ಥ ಅಲ್ಲ, ನಮ್ಮ ಇಚ್ಛೆಯೂ ಪರಿಪೂರ್ಣವಾಗುತ್ತೆ. ಯಾಕೆ? ದೇವರ ಇಚ್ಛೆಯಂತೆ ನಮ್ಮ ಇಚ್ಛೆ ಇರುತ್ತೆ. ಅವನ ಇಚ್ಛೆ ಯಾವಾಗಲೂ ಪರಿಪೂರ್ಣ, ನಮ್ಮ ಇಚ್ಛೆಯೂ ಪರಿಪೂರ್ಣವಾಗ್ತದೆ. ಸಂಸಾರದಲ್ಲಿ ಆ ಭಗವಂತನ ಇಚ್ಛೆ ನಮಗೆ ಗೊತ್ತಾಗದೆ ನಾವೇನೋ ಒಂದು ಬಯಸ್ತೇವೆ. ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅನ್ನುವುದಕ್ಕಾಗಿ ಸಂಸಾರದಲ್ಲಿ ನಾವು ದುಃಖವನ್ನು ಪಡ್ತೇವೆ. ಅಲ್ಲಿ ಹರಿಚಿತ್ತವೇ ನರಚಿತ್ತ. ಹರಿಚಿತ್ತಕ್ಕೆ ಬಂದದ್ದೇ ನರಚಿತ್ತಕ್ಕೆ ಬರುತ್ತೆ. ಹರಿಚಿತ್ತ ಸತ್ಯವಾಗತ್ತೆ, ನರಚಿತ್ತವೂ ಸತ್ಯವಾಗುತ್ತೆ. ಯಾಕೆಂದರೆ ಹರಿಚಿತ್ತ ಬಂದಂತೆಯೇ ನರಚಿತ್ತ ಇದೆ. ಹೀಗಾಗಿ ಪಾರತಂತ್ರ ಇದ್ದ ಮಾತ್ರಕ್ಕೆ ಮೋಕ್ಷದಲ್ಲಿ ಸರ್ವಥಾ ದುಃಖ ಇಲ್ಲ, ಆನಂದಪೂರ್ಣನಾಗಿರ್ತಾನೆ. ಆದರೆ ಭಗವಂತನ ಅಧೀನನಾಗಿರ್ತಾನೆ. ವಿಷ್ಣು ಸಹಸ್ರನಾಮಗಳಲ್ಲಿ ತಿಳಿಸ್ತಾರೆ, ಮುಕ್ತಾನಾಂ ಪರಮಾಗತಿ. ಮುಕ್ತರಿಗೂ ಪರಮಗತಿಯಾಗಿ, ಪರಮಪ್ರಾಪ್ಯನಾಗಿ, ಅವರಿಗೂ ನಿಯಾಮಕನಾಗಿ, ಪ್ರೇರಕನಾಗಿ, ಆನಂದಪ್ರದನಾಗಿ ಭಗವಂತ ಇರ್ತಾನೆ ಎಂಬುದಾಗಿ ವೇದ ಹೇಳುತ್ತದೆ, ಮಹಾಭಾರತ ಹೇಳುತ್ತದೆ. ಅನೇಕ ಪುರಾಣಗಳಲ್ಲಿ ನಾವು ಕೇಳ್ತೇವೆ. ಇನ್ನನೇಕ ಉಪನಿಷತ್ತುಗಳಲ್ಲಿ ಮುಕ್ತನಾದ ಮೇಲೂ ಪರಮಾತ್ಮ ಜೀವರಿಗೆ ನಿಯಾಮಕನಾಗಿರ್ತಾನೆ.
ನಿಯಾಮಕನಾಗಿ ಪ್ರೇರಕನಾಗಿರ್ತಾನೆ ಎಂದ ಮೇಲೆ ಆಗಲೂ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿಯೇ ಇರ್ತಾನೆ. ಅನಾದಿ ಅನಂತ ಕಾಲದವರೆಗೂ ಶಶ್ವದೇಕ ಪ್ರಕಾರನಾಗಿ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ, ಅಂತಹ ಪರಮಾತ್ಮನನ್ನೇ ಜೀವ ಹೊಂದುತ್ತಾನೆ. ಅನಂತ ಕಾಲದವರೆಗೆ ತನ್ನ ಸ್ವರೂಪಾನಂದದ ಆವಿರ್ಭಾವವನ್ನು ಮಾಡಿಕೊಂಡು ಸುಖವಾಗಿರ್ತಾನೆ. ಹೀಗಾಗಿ ಶ್ರೀಮದಾಚಾರ್ಯರು ಇಲ್ಲಿ ಮಾತ್ರ ಅಲ್ಲ, ಅಲ್ಲಿಯೂ ನಮನವನ್ನು ಮಾಡುತ್ತಾರೆ. ಶ್ರೀಮದಾಚಾರ್ಯರು ಮಾತ್ರ ಅಲ್ಲ, ಭಗವದ್ಭಕ್ತರು ಸಜ್ಜನರು ಯಾರೋ ಅವರೆಲ್ಲರೂ ಕೂಡ ಮೋಕ್ಷದಲ್ಲಿಯೂ ಆ ಪರಮಾತ್ಮ ತಮಗೆ ನಿಯಾಮಕ ಎಂಬುದಾಗಿಯೇ ತಿಳಿದು ಉಪಾಸನೆ ಮಾಡುತ್ತಾರೆ. ಆ ಭಗವಂತನ ಅನುಗ್ರಹವನ್ನು ಪಡೆಯುತ್ತಾರೆ ಎಂಬ ಮಾತನ್ನು ಶಾಸ್ತ್ರ ತಿಳಿಸಿಕೊಡುತ್ತದೆ. ಆ ರೀತಿ ಶ್ರೀಮದಾಚಾರ್ಯರ ಆ ಒಂದು ಉಪದೇಶ, ಆ ಸಂದೇಶ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿ ನಮಗೆ ಬರಬೇಕು. ಅದನ್ನು ಶ್ರೀಮದಾಚಾರ್ಯರೇ ಕರುಣಿಸಬೇಕು. ಹೀಗೆ ನಮನವನ್ನು ಮಾಡಿದ್ದಾರೆ. ಅಕ್ಷರಾಭ್ಯಾಸದ ಪ್ರಸಂಗ. ಮಧ್ಯಗೆ ಭಟ್ಟರು ಶ್ರೀಮದಾಚಾರ್ಯರಿಗೆ ಪಾಜಕ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದರೆ ಕೇವಲ ನೆಪ ಮಾತ್ರ. ವಾಗ್ದೇವತೆಯ ಪತಿಗಳು ಭಾರತೀದೇವಿಯ ಪತಿ ವಾಯುದೇವರು. ಅಂತಹ ವಾಯುದೇವರ ಅವತಾರರಾದ ಶ್ರೀಮದಾಚಾರ್ಯರಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಅಂದರೆ ಏನದು? ಅಕ್ಷರಾಭಿಮಾನಿ ದೇವತೆಗಳೆಲ್ಲ ಅವರ ನಾಲಿಗೆಯ ಮೇಲೆ ನರ್ತನ ಮಾಡುತ್ತಾರೆ. ಅಂತಹ ಮಹಾನುಭಾವರು. ಪ್ರತಿಯೊಂದು ವರ್ಣಗಳು, ಪ್ರತಿಯೊಂದು ಅಕ್ಷರಗಳು ಜಗತ್ತಿನಲ್ಲಿ ವ್ಯಾಪ್ತವಾಗಿವೆ. ನೀವೆಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರಿದ್ದೀರಿ, ಬಹುಶ್ರುತರು ಇಲ್ಲಿ ಕುಳಿತಿದ್ದೀರಿ. ಒಂದೊಂದು ವರ್ಣಗಳು ಕೂಡ ಇಡೀ ಜಗತ್ತಿನಲ್ಲಿ ವ್ಯಾಪ್ತವಾಗಿದೆ. ಅವ್ಯಾಕೃತ ಆಕಾಶ ಹೇಗೆ ವ್ಯಾಪ್ತವಾಗಿದೆ, ಹಾಗೆ ಎಲ್ಲ ವರ್ಣಗಳು ವ್ಯಾಪ್ತ, ಎಲ್ಲ ದೇಶದಲ್ಲಿ ವ್ಯಾಪ್ತವಾಗಿವೆ, ಎಲ್ಲ ಕಾಲಗಳಲ್ಲಿವೆ. ಅಂತಹ ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ತುಂಬಿಕೊಂಡ ಆ ಒಂದೊಂದು ವರ್ಣಗಳಲ್ಲಿ ವ್ಯಾಪ್ತನಾದ ಪರಮಾತ್ಮನನ್ನು ಉಪಾಸನೆ ಮಾಡುವ ಮಹಾನುಭಾವರು ವಾಯುದೇವರು. ಆ ಒಂದೊಂದು ವರ್ಣಗಳಿಂದ ಪ್ರತಿಪಾದ್ಯನಾದ ಅಜ, ಆನಂದ ಮೊದಲಾದ ಆ ಭಗವಂತನ ರೂಪಗಳನ್ನು ಸರ್ವದಾ ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡವರು ವಾಯುದೇವರು. ಅನಂತ ವೇದಗಳು, ಮಹಾಭಾರತ, ಪಂಚರಾತ್ರ, ರಾಮಾಯಣ, ಭಾಗವತಾದಿ ಸಕಲ ಸಚ್ಛಾಸ್ತ್ರಗಳಿಂದ ಪ್ರತಿಪಾದ್ಯನಾದಂತಹ ಆ ವರ್ಣಗಳ ಉಪಯೋಗ ಜಗತ್ತಿನಲ್ಲಿ ಎಲ್ಲೆಲ್ಲಿ ಆಗಿದೆ, ಹಿಂದೆ ಮುಂದೆ ಇಂದು, ಆ ಅನಾದ್ಯನಂತ ಕಾಲದಲ್ಲಿ ಆ ವರ್ಣಗಳ ಉಪಯೋಗ ಎಲ್ಲೆಲ್ಲಿ ಆಗಿದೆ, ಆ ಎಲ್ಲ ಸಚ್ಛಾಸ್ತ್ರಗಳಿಂದಲೂ ಪ್ರತಿಪಾದ್ಯನಾದ ಆ ಭಗವಂತನ ಚಿಂತನೆ ಮಾಡುವಂತಹ ಆ ಮಹಾ ಉಪಾಸಕರ ಮುಂದೆ ಇದು 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 ಈ ಅಂತ ಪರಿಚಯ ಮಾಡಿಸಿಕೊಡೋದ? ಅಂತಹ ವಾಯುದೇವರಿಗಿದೆ ಅಕ್ಷರಾಭ್ಯಾಸ. ವಾಯುದೇವರ ಅಕ್ಷರಾಭ್ಯಾಸ ಅಂತನ್ನುವುದರ ಹಿನ್ನೆಲೆಯಲ್ಲಿ ನಾವು ತಿಳಿದಿರಬೇಕು. ವಾಯುದೇವರ ಉಪಾಸನೆ ಹೇಗಿರುತ್ತದೆ ಅಂದರೆ, ದೀನಂ ದೂನಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನಕರ್ತॄಣಾಂ. ವಿದ್ಯಾರ್ಥಿಗಳೇ, ಶ್ರೋತೃಗಳೇ, ಗಮನಿಸಿ. ಇವತ್ತೇನಾದರೂ ನಿಮಗೆ ಸಚ್ಛಾಸ್ತ್ರದ ಕೆಲವು ಪಂಕ್ತಿಗಳು ಅರ್ಥವಾಗ್ತಾ ಇದೆ, ಸಚ್ಛಾಸ್ತ್ರಗಳ ಅಧ್ಯಯನ ಮಾಡ್ತಾ ಇದ್ದೀರಿ, ಸಚ್ಛಾಸ್ತ್ರಗಳ ಶ್ರವಣ ಮಾಡ್ತಾ ಇದ್ದೀರಿ ಅಂತಂದರೆ ನಮ್ಮ ಪರವಾಗಿ ವಾಯುದೇವರು ಶ್ರೀಮದಾಚಾರ್ಯರು ಪರಮಾತ್ಮನಲ್ಲಿ ಅಂದೇ ಪ್ರಾರ್ಥನೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರನೇ ಇವತ್ತು ನಮಗೆ ಜ್ಞಾನ ಬರ್ತಾ ಇದೆ. ಅವರು ಒಂದು ಎಂಬ ಅಕ್ಷರವನ್ನು ಉಚ್ಚಾರಣೆ ಮಾಡುತ್ತಾರೆ, ಎಂಬ ಅಕ್ಷರವನ್ನು ಓದುತ್ತಾರೆ ಅಂತಾದರೆ ಅದನ್ನು ಓದುವಾಗ ಸುಮ್ಮನೆ ಓದುವುದಿಲ್ಲ. ಆ ಆಕಾರ ಇಡೀ ಆ ವರ್ಣದಲ್ಲಿ ವ್ಯಾಪ್ತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾ ಇನ್ನು ಮುಂದೆ ಬರುವಂತಹ ಎಲ್ಲ ನಮ್ಮ ಶಿಷ್ಯರಿಗೆ, ಭಕ್ತರಿಗೆ, ಸಜ್ಜನರಿಗೆ, ಸಾಧುಗಳಿಗೆ, ಎಲ್ಲ ಭಗವದ್ಭಕ್ತರಿಗೂ ಕೂಡ ನೀನು ಉತ್ತಮವಾದ ಜ್ಞಾನವನ್ನು ಕೊಡಬೇಕು. ಆ ಎಂಬ ಅಕ್ಷರ ಸಚ್ಛಾಸ್ತ್ರಗಳಲ್ಲಿ ಎಲ್ಲೆಲ್ಲಿ ಬಂದಿದೆ, ಆ, ಈ, ಕ, ಖ
ಈ ಎಲ್ಲ ಅಕ್ಷರಗಳು ಸಚ್ಚಾಸ್ತ್ರಗಳಲ್ಲಿ ಎಲ್ಲೆಲ್ಲಿ ಬಂದಿದೆ ಆ ಎಲ್ಲ ಅಕ್ಷರಗಳಲ್ಲಿ ಇದ್ದಂತಹ ನೀನು ನಮ್ಮ ಶಿಷ್ಯರಿಗೆ ಚೆನ್ನಾಗಿ ಜ್ಞಾನ ಕೊಡಬೇಕು ಅಂತ ಅಂದು ಆಚಾರ್ಯರು ಪ್ರಾರ್ಥನೆ ಮಾಡಿದ್ದಕ್ಕೆ ಇಂದು ನಮಗೆ 2 ಅಕ್ಷರ ಅರ್ಥವಾಗ್ತಾ ಇದೆ ಅಂತ ತಿಳಿದುಕೊಳ್ಳಿ. ಅಕ್ಷರಾಭ್ಯಾಸ ಮಾಡುವಾಗ ಅಷ್ಟೇ ಅವರು ಉಪಾಸನೆ ಮಾಡಿದರು ಅಂತ ತಿಳ್ಕೋಬೇಡಿ, ಅವರು ಸರ್ವದಾ ಮಾಡ್ತಾರೆ. ಇದು ಸಾಂಕೇತಿಕ, ಹೀಗಿರುತ್ತೆ ದೊಡ್ಡವರು ಉಪಾಸನೆ. ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ, ಅನುವ್ಯಾಖ್ಯಾನದಲ್ಲಿ, ನ್ಯಾಯಸುಧಾ ಗ್ರಂಥದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯರು ಮಹಾನುಭಾವರು, ಸರ್ವಾಂತರ್ಯಾಮಿಗಳು, ಅನಂತ ಉಪಕಾರಕರು. ಅವರ ವಿಷಯ ಬಹಳ ದೊಡ್ಡದು. ಎಷ್ಟೋ ಜ್ಞಾನಿಗಳು, ಗುರುಗಳು ನಮಗೆ ಪಾಠವನ್ನು ಹೇಳಿರೋದಿಲ್ಲ, ಗ್ರಂಥಗಳನ್ನೂ ಬರೆದಿರೋದಿಲ್ಲ. ಹಾಗಾದರೆ ಅವರ ಉಪಕಾರ ನಮಗೇನು? ಅಂತಹ ದೊಡ್ಡವರಿಗೆ ನಾವು ಯಾಕೆ ನಮಸ್ಕಾರ ಮಾಡಬೇಕು? ಅವರ ಸ್ಮರಣೆ ಯಾಕೆ ಮಾಡಬೇಕು? ಅವರ ಅನುಗ್ರಹ ನಮಗೆ ಆಗಬೇಕು ಅಂತಂದರೆ ಹೇಳ್ತಾರೆ, ಪಾಠ ಪ್ರವಚನಗಳೆಲ್ಲ ಸಜ್ಜನರದು ನಿರ್ವಿಘ್ನವಾಗಿ ಆಗಲಿ, ಅವರಿಗೆ ಬಂದ ಕಷ್ಟಗಳ ಪರಿಹಾರವಾಗಲಿ, ಅವರಿಂದ ಸಾಧನೆ ನಡೆಯಲಿ ಅಂತ ನಮಗೋಸ್ಕರ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ. ನಮ್ಮ ಪರಿಚಯ ಅವರಿಗಿರೋದಿಲ್ಲ, ಅವ್ರ ಪರಿಚಯ ನಮಗಿಲ್ಲ. ಆದರೆ ಎಲ್ಲ ಸಜ್ಜನರಿಗೂ ಕ್ಷೇಮವಾಗಲಿ, ಅವರ ಸಾಧನೆಗೆ ಬಂದ ವಿಘ್ನಗಳ ಪರಿಹಾರವಾಗಲಿ ಅಂತ ಭಕ್ತಿಯಿಂದ ಒಂದು ಕೈ ಮುಗೀತಾರಲ್ಲ, ಅದಕ್ಕೆ ಬಹಳ ಬೆಲೆ ಇದೆ ಅಂತಹ ತಪಸ್ವಿಗಳು ಮಾಡುವ ಪ್ರಾರ್ಥನೆಗೆ. ಶ್ರೀಮದಾನಂದತೀರ್ಥೀಯ ಮತಮಾಚಂದ್ರತಾರಕಂ ಆಸೇತೋ ಆ ಹಿಮಾದ್ರೇಶ್ಚ ಸಮೀಚೀನಂ ಪ್ರವರ್ತತಾಂ. ಶ್ರೀಮದಾಚಾರ್ಯರ ಸಚ್ಚಾಸ್ತ್ರಗಳ ಅಧ್ಯಯನ ಆಸೇತು ಹಿಮಾಚಲ ಚೆನ್ನಾಗಿ ಅಭಿವೃದ್ಧವಾಗಲಿ ಅಂತ ಎಷ್ಟೋ ಜ್ಞಾನಿಗಳು ಪ್ರಾರ್ಥನೆ ಮಾಡಿದ್ದಕ್ಕೆ, ಯಾವುದೋ ಮೂಲೆಯಲ್ಲಿ ತಮ್ಮ ಮನೆಯಲ್ಲಿ ಕುಳಿತು ತಾವು ಪ್ರಾರ್ಥನೆ ಮಾಡಿದ್ದಕ್ಕೆ ನಮಗೊಂದು 2 ಅಕ್ಷರ ಓದೋ ಭಾಗ್ಯ ಸಿಗತ್ತೆ. ಹೀಗಾಗಿ ನಮಗೂ ಅವರ ಪರಿಚಯ ಇರಲಿಕ್ಕಿಲ್ಲ, ಆದರೆ ಎಲ್ಲ ಜ್ಞಾನಿಗಳಿಗೂ ಒಂದು ನಮನವನ್ನು ಸಲ್ಲಿಸಬೇಕು. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣುಹೃದಯ ತಾನ್ನಮಸ್ಸೆ ಗುರುನ್ಮಮ ಅಂತ. ಕಾರಣ ಅಂಥವರೆಲ್ಲರ ಅನುಗ್ರಹ. ಹೀಗಿರುವಾಗ ಇನ್ನು ಶ್ರೀಮದಾಚಾರ್ಯರ ಉಪಕಾರ ಹೇಗೆ ಅಂತ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿದೆಯಾ ನಮಗೆ? ಶ್ವಾಸೋಚ್ಛ್ವಾಸವನ್ನು ಮಾಡ್ತೇವೆ ಶ್ರೀಮದಾಚಾರ್ಯರ ಅನುಗ್ರಹದಿಂದ, ಊಟ ಮಾಡ್ತೇವೆ ಶ್ರೀಮದಾಚಾರ್ಯರ ಅನುಗ್ರಹದಿಂದ, ಉಂಡಾನ್ನ ಪಚನವಾಗ್ತದೆ ವಾಯುದೇವರ ಶ್ರೀಮದಾಚಾರ್ಯರ ಅನುಗ್ರಹದಿಂದ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಆ ರೀತಿಯ ಒಂದು ಶ್ರೀಮದಾಚಾರ್ಯರ ಮಹಿಮೆಯನ್ನು ನಾವು ಈ ಸಂದರ್ಭದಲ್ಲಿ ಚಿಂತನವನ್ನು ಮಾಡಬೇಕು. ಒಂದು ಕಡೆಗೆ ಪುರಾಣವನ್ನು ಹೇಳ್ತಾ ಇದ್ದಾರೆ. ನೇಯಂಪಲ್ಲಿ ಎಂಬ ಗ್ರಾಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ ತಂದೆ ತಾಯಿಗಳು. ಅಲ್ಲಿ ಪುರಾಣಿಕರು ಬಹಳ ಜೋರಾಗಿ ಪುರಾಣವನ್ನು ಹೇಳ್ತಾ ಇದ್ದಾರೆ. ಸಭೆ ನೆರೆದಿದೆ, ಜನ ಎಲ್ಲ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ. ಈ ಪುಟ್ಟ ಬಾಲಕ ವಾಸುದೇವಾಚಾರ್ಯ ಆ ಪುರಾಣ ಹೇಳುವ ಆಚಾರ್ಯರಿಗೆ, ಪೌರಾಣಿಕರಿಗೆ ಎದ್ದು ನಿಂತು ಆ ಸಭಾ ಮಧ್ಯದಲ್ಲಿ ಹೇಳ್ತಾರೆ, ಈ ರೀತಿ ನೀವು ಪುರಾಣದ ಕಥೆಯನ್ನು ಹೇಳ್ತಾ ಇರುವುದು ಇದು ವೇದವ್ಯಾಸ ದೇವರಿಗೆ ಸಮ್ಮತವಾದದ್ದಲ್ಲ. ಈ ಪುರಾಣದ ಅರ್ಥ ಹೀಗಿದೆ, ನೀವು ತಿಳಿದದ್ದು ಸರಿಯಲ್ಲ ಅಂತ ಆ ಸಭಾ ಮಧ್ಯದಲ್ಲಿ ಹೇಳಿದರೆ ಎಂತಹ ಆಶ್ಚರ್ಯ ಜನರಿಗೆ. ಏನೋ ಕಂಠಪಾಠ ಮಾಡಿಸಿದ ಕಥೆಯನ್ನು ಸರಿಯಾಗಿ ಹೇಳಿದರೆ ಸಾಕು, ಮಕ್ಕಳು ಅದನ್ನೂ ಹೇಳಲಿಕ್ಕಾಗೋದಿಲ್ಲ. ಅಂಥದ್ದು ಪುರಾಣದ ರಹಸ್ಯವನ್ನು ತಿಳಿದು ಕಥೆ ಹೀಗಿಲ್ಲ ಹೀಗಿದೆ ಅಂತ ಹೇಳಬೇಕಾಗಿದ್ದರೆ ಆ ಪುರಾಣಿಕ ಹೇಳುವ ಕಥೆಯನ್ನು ಕೇಳುವುದನ್ನು ಬಿಟ್ಟು ಎಲ್ಲರೂ ಈ ಮಗುವಿನ ಕಡೆಗೆ ಮುಖ ಮಾಡಿ ನಿಜವಾದ ಕಥೆಯನ್ನು ನೀನು ಹೇಳು ಹಾಗಾದರೆ ಅಂತ ಕೇಳಿ ಆನಂದಪಟ್ಟರಂತೆ. ಅಪಿಸುರೈರ್ ವಿಜಯಾಂಕುರ ಪೂಜಕೈ ಅಂತಾರೆ. ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಲು ಹೊರಟಂತಹ ಶ್ರೀಮದ್ ಆಚಾರ್ಯರ ಇದೊಂದು ವಿಜಯಾಂಕುರ. ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ ಸರಿಯಾದ ಸಿದ್ಧಾಂತವನ್ನು ಮಂಡನೆ ಮಾಡತಕ್ಕಂತಹ ಕಾರ್ಯಕ್ಕಾಗಿಯೇ ಅವತಾರ ಮಾಡಿದ ವಾಯುದೇವರು ಮೊಟ್ಟ ಮೊದಲು ಮಾಡಿ ತೋರಿಸಿದ ಈ ಕಾರ್ಯ. ಇತಿಹಾಸ ಪುರಾಣಗಳೇ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಭೂತವಾದಂತಹ
ಸ್ರೋತಸ್ಸು ವೇದಗಳು, ಉಪನಿಷತ್ತುಗಳು, ಇತಿಹಾಸಗಳು, ಪುರಾಣಗಳು, ಅವುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತಾದರೆ ತತ್ವಜ್ಞಾನವೂ ಸರಿಯಾಗಿ ಬರೋದಿಲ್ಲ, ಧರ್ಮವನ್ನು ನಾವು ಸರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಧರ್ಮಾನುಷ್ಠಾನ ಆಗಬೇಕು, ತತ್ವಜ್ಞಾನ ಸರಿಯಾದದ್ದಿರಬೇಕು, ಇತಿಹಾಸ ಪುರಾಣಗಳ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಅದಕ್ಕಾಗಿ ಮೊಟ್ಟ ಮೊದಲು ಆ ಮಾತನ್ನು ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರ ಈ ಅದ್ಭುತವಾದ ಪ್ರತಿಭೆಯನ್ನು ಕಂಡು ತಂದೆಗೆ ಆಶ್ಚರ್ಯವಾಗಿದೆ. ತಂದೆಗೆ ಹೋಗಿ ಕೇಳುತ್ತಾರೆ, ತಮಗೇನು ಗೊತ್ತಿಲ್ಲದೆ ಇರೋರ ಹಾಗೆ, ನಾನು ಹೇಳಿದ್ದು ಸರಿ ಇದೆ ತಾನೇ ಅಂತ. ಅತ್ಯಂತ ಸರಿಯಾದದ್ದು ಅಂತ ಮಧ್ಯಗೇಹ ಭಟ್ಟರು ಬಹಳ ಸಂತೋಷದಿಂದ ಅದನ್ನು ಪ್ರಶಂಸೆ ಮಾಡಿದ್ದಾರೆ. ಪರಂಪರೆಯಿಂದ ಪುರಾಣಗಳ ರಹಸ್ಯವನ್ನೆಲ್ಲ ಚೆನ್ನಾಗಿ ತಿಳಿದವರು ಮಧ್ಯಗೇಹ ಭಟ್ಟರು. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯಭಿವದಂತಿ ಜನ ವಿನೀತಂ. ಅಂತಹ ಪುರಾಣಗಳ ರಹಸ್ಯವನ್ನು ತಿಳಿದುಕೊಂಡವರವರು ಶ್ರೀಮದಾಚಾರ್ಯರು ಹೇಳಿದ ಆ ಪುರಾಣದ ರಹಸ್ಯವನ್ನು ಕೇಳಿ ಬಹಳ ಸಂತೋಷದಿಂದ ಪ್ರಶಂಸೆ ಮಾಡುತ್ತಾರೆ. ಹೀಗೆ ಆ ಶ್ರೀಮದಾಚಾರ್ಯರು ಒಂದೊಂದು ಹೆಜ್ಜೆಯಲ್ಲಿಯೂ ನಮಗೆ ಸಂದೇಶವನ್ನು ಕೊಡ್ತಾರೆ. ನೀವೆಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ತಿಳಿದುಕೊಳ್ಳಿ. ಇದನ್ನು ಶ್ರೀಮದಾಚಾರ್ಯರು ಇಲ್ಲಿ ಕಲಿಸಿಕೊಟ್ಟದ್ದು. ಇನ್ನೊಬ್ಬರು ಪುರಾಣವನ್ನು ಹೇಳುವಾಗ ತಿದ್ದೋ ಯೋಗ್ಯತೆ ಬರುತ್ತೋ ಬಿಡುತ್ತೋ, ಪುರಾಣಗಳ ಸರಿಯಾದ ಕಥೆಗಳನ್ನು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಡಿ. ಯಾವುದೋ ಕಥೆ ಕಾದಂಬರಿಗಳನ್ನು ಓದಿ ಆ ಕಥೆಗಳನ್ನೆಲ್ಲ ಹೇಳಿ ತಲೆ ಕೆಡಿಸಬೇಡಿ. ಚಲನಚಿತ್ರಗಳ ಕಥೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ತಲೆ ಕೆಡಿಸಿಕೊಳ್ಳುವುದು ಬೇಡ, ಪುಣ್ಯವನ್ನು ಹಾಳು ಮಾಡಿಕೊಳ್ಳುವುದು ಬೇಡ. ಇತಿಹಾಸ ಪುರಾಣಗಳ ಕಥೆಗಳನ್ನು ನೀವು ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅರ್ಥವಾಗುವ ವಯಸ್ಸು ಬಂದಾಗಿನಿಂದ ದೇವರ ಕಥೆಗಳನ್ನು, ಪುರಾಣದ ಕಥೆಗಳನ್ನು, ಸರಿಯಾದ ಕಥೆಗಳನ್ನು ಹೇಳಿ ಉತ್ತಮವಾದಂತಹ ಆದರ್ಶ ಅವರ ಜೀವನದಲ್ಲಿ ಬರಬೇಕು. ಭಗವಂತನ ಮಹಿಮೆ, ವಾಯುದೇವರ ಮಹಿಮೆ, ದೇವತೆಗಳ ಮಹಿಮೆ, ಗುರುಗಳ ಮಹಿಮೆ, ಗುರುಗಳ ಚರಿತ್ರೆ, ಅವರ ತಪಸ್ಸು, ಅದರಿಂದ ಕಷ್ಟಗಳ ಪರಿಹಾರ ಹೇಗೆ, ಇವೆಲ್ಲ ಮಹಾತ್ಮರ ಕಥೆಗಳಲ್ಲಿ, ಭಗವಂತನ ಕಥೆಗಳಲ್ಲಿ ಕೇಳೋದಕ್ಕೆ ಸಿಗತ್ತೆ. ಅದನ್ನೇ ಕೇಳಿ 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 ದೇವರಲ್ಲಿ, ಗುರುಗಳಲ್ಲಿ ಭಕ್ತಿ ಶ್ರದ್ಧೆಗಳು, ಧರ್ಮವನ್ನು ಅನುಷ್ಠಾನ ಮಾಡಬೇಕೆಂಬಂತಹ ಒಂದು ದೀಕ್ಷೆ, ಪರೋಪಕಾರ ಮಾಡಬೇಕು, ಸೇವೆ ಮಾಡಬೇಕು, ದೊಡ್ಡವರಿಗೆ ತ್ಯಾಗ ಮಾಡಬೇಕು, ಈ ಎಲ್ಲ ಭಾವನೆಗಳು ಮಕ್ಕಳಲ್ಲಿ ಬರೋದಕ್ಕೆ ಸಾಧ್ಯ. ಇವತ್ತೇನಿದೆ, ಯಾವಾಗಲೂ ಕೈಯಲ್ಲಿ ಮೊಬೈಲ್ಗಳನ್ನು ಹಿಡಿದುಕೊಂಡು ಅದೇ ಆಟಗಳನ್ನು ನೋಡ್ತಾ, ಕೆಲಸಕ್ಕೆ ಬಾರದ ಏನೇನೋ ಚಿತ್ರಗಳನ್ನು ನೋಡ್ತಾ ತಲೆಯನ್ನು ಮಕ್ಕಳು ಕೆಡಿಸಿಕೊಳ್ಳಲಿ ಅಂತ ಸಂಕಲ್ಪಪೂರ್ವಕವಾಗಿ ಮೊಬೈಲ್ಗಳನ್ನು ಕೊಂಡು ಅವರಿಗೆ ಕೊಟ್ಟು, ಅವರು ಏನೇನೋ ಆಟ ಆಡ್ತಾ ಯಾವ್ಯಾವುದೋ ಚಿತ್ರಗಳನ್ನು ನೋಡ್ತಾ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದರೆ ಎಷ್ಟು ಪ್ರಬುದ್ಧನಾಗಿದ್ದಾನೆ ಇಷ್ಟು ಪುಟ್ಟ ವಯಸ್ಸಿನಲ್ಲಿ ನನ್ನ ಮಗು ಅಂತ ಆನಂದ ಪಡ್ತಾರೆ ತಂದೆ ತಾಯಿಗಳು. ಇದೆಂತಹ ದುರಂತ. ಶ್ರೀಮದಾಚಾರ್ಯರ ಚರಿತ್ರೆ ಇದಕ್ಕೆ ದೊಡ್ಡದಾದ ಸಂದೇಶವನ್ನು ನೀಡ್ತಾ ಇದೆ. ಪುಟ್ಟ ವಯಸ್ಸಿನಲ್ಲಿ ಮಕ್ಕಳಿಗೆ ಸರಿಯಾದ ಇತಿಹಾಸ ಪುರಾಣಗಳ ಕಥೆಗಳನ್ನು ಹೇಳಿ, ಗುರುಗಳ ಕಥೆಗಳನ್ನು ಹೇಳಿ, ಅವರ ಮನಸ್ಸಿನಲ್ಲಿ ಹರಿವಾಯು ಗುರುಗಳಲ್ಲಿ ಭಕ್ತಿ ಶ್ರದ್ಧೆಗಳು, ತ್ಯಾಗದ ಮನೋಭಾವನೆ, ಪರೋಪಕಾರದ ಒಂದು ಭಾವನೆ ಇದು ಬರಬೇಕು. ಆ ರೀತಿ ನೀವು ಪ್ರಯತ್ನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸಕಾಲಕ್ಕೆ ಉಪನಯನ ಮಾಡಿದ್ದಾರೆ. ಉಪನಯನವನ್ನು ಮಾಡಿದರೆ ಪರಿಚರಾಗ್ನಿಗುರು ಚರಿತೌರತಃ, ಉಪದೇಶ ಮಾಡ್ತಾ ಇದ್ದರೆ ಎಲ್ಲ ನಗ್ತಾ ಇದ್ರಂತೆ ದೇವತೆಗಳು. ಸ್ಫುಟ ಮಹಾಸಿ ಸುರೈಃ ಕೃತಸಾಕ್ಷಿಭಿ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ. ಟೀಕಾಕೃತ್ಪಾದರು ಸ್ತೋತ್ರ ಮಾಡ್ತಾರೆ ಶ್ರೀಮದಾಚಾರ್ಯರ ಸ್ತೋತ್ರವನ್ನು. ಚರಂತಿ ದೇವಾಃ ವಿಹಿತಂ ಸ್ವಕರ್ಮ.
ವೇದೋಕ್ತವಾದ ಸಕಲ ಕರ್ಮಗಳನ್ನು ಮಾಡತಕ್ಕಂತಹ ಮುಖ್ಯಾಧಿಕಾರಿಗಳು ದೇವತೆಗಳು. ಅರ್ಧಮೇವ ಮುನಯಃ, ಅರ್ಧ ಮಾಡ್ತಾರೆ ಮುನಿಗಳು. ದಶಾಂಶತೋ ಮನುಷ್ಯಾ, 10% ಮಾತ್ರ ಮಾಡ್ತಾರೆ ಮಾನವರು. ಹಾಗಾದರೆ ದೇವತೆಗಳು ವೇದೋಕ್ತ ಕರ್ಮಗಳನ್ನೆಲ್ಲ ಸರಿಯಾಗಿ ಪರಿಪಾಲನೆ ಮಾಡ್ತಾರೆ ಪರಿಪೂರ್ಣವಾಗಿ. ಅಂದರೆ ದೇವತೋತ್ತಮರಾದ ಮಹಾನುಭಾವರು ವಾಯುದೇವರು, ಶ್ರೀಮದಾಚಾರ್ಯರು ಸಕಲ ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾದಂತಹ ವಿಹಿತವಾದ ಎಲ್ಲ ಕರ್ಮಗಳನ್ನು ಕೂಡ ಮಾಡ್ತಾರೆ ಎನ್ನುವುದರಲ್ಲಿ ಏನು ಸಂಶಯ ಇದೆ? ಅಂತಹ ಸಕಲ ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾದ ಎಲ್ಲ ಕರ್ಮಗಳನ್ನು ಚೂ ತಪ್ಪದಂತೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪರಿಪೂರ್ಣ ಜ್ಞಾನದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪರಮ ವೈರಾಗ್ಯದಿಂದ ಮಾಡುವ ಮಹಾನುಭಾವರು. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ. ಬಹಳ ಅದ್ಭುತವಾದಂತಹ ಚಿಂತನ ಇದು. ಒಂದು ಯಜ್ಞವನ್ನು ನೀವು ಮಾಡ್ತೀರಾ ಅಂತಾದರೆ ಆ ಯಜ್ಞವನ್ನು ಮಾಡಿದಾಗ ಪುಣ್ಯ ಬರಬೇಕಾದರೆ ಅದರಲ್ಲಿ ಅನೇಕ ಸಂಗತಿಗಳನ್ನು ಗಮನಿಸಬೇಕು. ಯಜ್ಞ ಮಾಡುವಂತಹ ನಿಮ್ಮಲ್ಲಿ ಇರುವಂತಹ ಭಕ್ತಿ, ಶ್ರದ್ಧೆ, ಜ್ಞಾನ, ಆ ಮಂತ್ರಗಳ ಅರ್ಥ, ವಿಧಿವಿಧಾನಗಳಲ್ಲಿರುವಂತಹ ಎಲ್ಲ ಅಚ್ಚುಕಟ್ಟಾಗಿ ಮಾಡಬೇಕಾದ ರೀತಿ ನೀತಿಗಳು, ಅವುಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡು ಮಾಡಬೇಕು. ಮಂತ್ರಾರ್ಥದ ಜ್ಞಾನ ಇರಬೇಕು. ಬರೀ ಜ್ಞಾನ ಇದ್ದರೆ ಪ್ರಯೋಜನ ಇಲ್ಲ, ಶ್ರದ್ಧೆ ಇರಬೇಕು. ಬರೀ ಶ್ರದ್ಧೆ ಎಲ್ಲ ಭಕ್ತಿ ಇರಬೇಕು. ಎಲ್ಲವೂ ಬೇರೆ ಬೇರೆ. ಏನು ಅಂತ ತಿಳಿಯೋದಷ್ಟೇ ಇದು ಜ್ಞಾನ. ಜ್ಞಾನ ಮಾತ್ರ ಪ್ರಯೋಜನ ಇಲ್ಲ, ಇದು ಸತ್ಯ ಅನ್ನುವ ನಂಬಿಕೆ ಇರಬೇಕು. ಬರೀ ನಂಬಿಕೆ ಇದ್ದರೆ ಅಲ್ಲ, ಭಾವನೆ ಉಕ್ಕೇರಿ ಬರಬೇಕು. ಆ ಪ್ರೀತಿ ಸ್ನೇಹ ಇರಬೇಕು. ಇದೆಲ್ಲ ಇದ್ದಾಗ ಆ ಕರ್ಮಫಲವನ್ನು ಕೊಡುತ್ತೆ. ಯಾವುದೋ ಫಲಾಪೇಕ್ಷೆಯಿಂದ ಮಾಡಿದರೆ ಪ್ರಯೋಜನ ಇಲ್ಲ, ಅದಷ್ಟೇ ಫಲ ಸಿಗತ್ತೆ, ಮುಖ್ಯವಾದ ಫಲ ಸಿಗೋದಿಲ್ಲ. ಹಾಗಾದರೆ ವೈರಾಗ್ಯ ಇರಬೇಕು. ಯಾರದೋ ತೆಗೆದುಕೊಂಡು ಮಾಡಿದರೆ ಪುಣ್ಯವೂ ಕಡಿಮೆ. ಸ್ಥಳ ಮತ್ತೊಬ್ಬರದು, ಆ ಪುಣ್ಯ ಅವನಿಗೆ ಹೋಗ್ತದೆ, ಸ್ಥಳದ ಯಜಮಾನನಿಗೆ ಹೋಯಿತು. ಪಾತ್ರೆಗಳು ಮತ್ತೊಬ್ಬರದು, ತುಪ್ಪ ಇನ್ನೊಬ್ಬರದು. ಎಷ್ಟು ನಿನ್ನದೋ ಅಷ್ಟಕ್ಕೆ ಮಾತ್ರ ನಿನಗೆ ಪುಣ್ಯ. ಇನ್ನೊಬ್ಬರ ಸ್ಥಾನದಲ್ಲಿ ಇನ್ನೊಬ್ಬರ ಪದಾರ್ಥಗಳನ್ನು ತೆಗೆದುಕೊಂಡು ಮಾಡಿದರೆ ಕೊಟ್ಟವನಿಗೆ ಆ ಪುಣ್ಯ, ಮಾಡಿದ್ದಕ್ಕೆ ಅಷ್ಟೋ ಅಷ್ಟೇ ಪುಣ್ಯ ನಿನಗೆ. ಹೀಗಿದೆ ಶಾಸ್ತ್ರ. ಹೀಗಿದ್ದರೆ ಐಶ್ವರ್ಯ ಅಂದರೆ ಅಧಿಕಾರ, ಸ್ವಾಮಿತ್ವ. ಎಷ್ಟು ಐಶ್ವರ್ಯ ಇದೆ, ಎಷ್ಟು ಸ್ವಾಮಿತ್ವ ಇದೆ, ಅಷ್ಟು ಆ ಪುಣ್ಯವನ್ನು ಇವನು ಪಡೆಯಬಹುದು. ಸ್ವಾಮಿತ್ವ ಅಲ್ಪ, ಪುಣ್ಯವೂ ಅಲ್ಪ. ಇವರಿಗೆಲ್ಲನೂ ಇದೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ. ಐಶ್ವರ್ಯ ಇದೆ, 3 ಲೋಕದ ಒಡೆಯರಿವರು. ಹೀಗಾಗಿ ಭಗವಂತನ ಅನುಗ್ರಹದಿಂದ ಪರಮಾತ್ಮ ಕೊಟ್ಟ 3 ಲೋಕಗಳ ಒಡೆತನವನ್ನು ಪಡೆದವರು, 14 ಲೋಕಗಳ ಒಡೆತನವನ್ನೇ ಪಡೆದವರು ಮಹಾನುಭಾವರು. ಹೀಗಾಗಿ ಅಂಥ ಐಶ್ವರ್ಯ ಇದೆ. ಹೀಗಾಗಿ ಅವರದ್ದೇ ಆದದ್ದರ ವಸ್ತುಗಳನ್ನು ತೆಗೆದುಕೊಂಡು ಅವರು ಮಾಡ್ತಾರೆ ಯಾವುದೇ ಕರ್ಮಗಳನ್ನು ಮಾಡೋದಾದರೆ. ಫಲಾಪೇಕ್ಷೆ ಕಿಂಚಿತ್ತೂ ಇಲ್ಲ, ಮಹಾವೈರಾಗ್ಯ ಇದೆ. ಜ್ಞಾನ ವಿಜ್ಞಾನ, ವಿಶಿಷ್ಟವಾದ ಜ್ಞಾನ. ಅಂಥ ಜ್ಞಾನಪೂರ್ವಕವಾಗಿ ಸಕಲ ಶ್ರುತ್ಯುಕ್ತವಾದ ಸ್ಮೃತ್ಯುಕ್ತವಾದ ಕರ್ಮಗಳನ್ನು ಮಾಡಿ ಮಹಾಧರ್ಮವನ್ನು ಪರಿಪಾಲನೆ ಮಾಡುವಂತಹ ಪುಣ್ಯಸಾಗರರು, ಪುಣ್ಯ ಮೇರುಗಳು, ಅನಂತ ಪುಣ್ಯ ನಿಧಿಗಳು ವಾಯುದೇವರು, ಶ್ರೀಮದಾಚಾರ್ಯರು. ಅಂತಹ ಶುದ್ಧ ಧರ್ಮಾನುಷ್ಠಾನ ತತ್ಪರರಾದ ಶ್ರೀಮದಾಚಾರ್ಯರಿಗೆ ಪರಿಚರಾಗ್ನಿ ಗುರು ಚರಿತೌರತಃ ಸುಚರಣ ಪಠ ಸಾಧು ಸದಾಗಮನ್ ಇತಿ ಗುರೋಸ್ತ್ರಿಜಗದ್ಗುರು ಶಿಕ್ಷಣೆ ಸ್ಫುಟ ಮಹಾಸಿಸುರೈ ಕೃತಸಾಕ್ಷಿಭಿ. ದೇವತೆಗಳೆಲ್ಲ ನಿಂತು ನಗ್ತಾ ಇದ್ರಂತೆ. ಏನಿದು, ವಾಯುದೇವರಿಗೆ ನೀನು ಅಗ್ನಿ ಕಾರ್ಯ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ ಮದ್ದಿಗೆ ಬಿಟ್ಟರು ಅಂತ. ಅಂತಹ ಶ್ರೀಮದಾಚಾರ್ಯರ ಆ ಒಂದು ಜಿತಕುಮಾರ ಗುಣಂ ಸುಕುಮಾರಕಂ, ಅದ್ಭುತವಾದ ಆ ಶ್ರೀಮದಾಚಾರ್ಯರ ಆ ಬ್ರಹ್ಮಚರ್ಯ, ಅವರು ಮಾಡುವಂತಹ ಎಲ್ಲ ಆಚರಣೆಗಳು, ಇದನ್ನು ನೋಡಿ ಆಶ್ಚರ್ಯಪಟ್ಟರಂತೆ. ಇದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಹಣ ಇದೆ ಅಂತ ಭಾರೀ ವೈಭವದಿಂದ ಉಪನಯನದ ಕಾರ್ಯಕ್ರಮವನ್ನು ಮಾಡಿ ಮರೆತು ಬಿಡ್ತಾರೆ. ತಂದೆಗೂ ಸಂಧ್ಯಾವಂದನ ಬರೋದಿಲ್ಲ, ಮಗನಿಗೂ ಬರೋದಿಲ್ಲ.
ಯಾಕೆ ಉಪನಯನ ಮಾಡಿದ್ವಿ ಅನ್ನೋದು ತಂದೆಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ. ಇದೇನೋ ಮಾಡಬೇಕು, ನಮ್ಮ ಮನೆಯಲ್ಲಿ ಬಂದಿದೆ ಮಾಡಿದ್ದೇವೆ ಅಂತ ಅಂದುಕೊಂಡಿರ್ತಾರೆ. ಅಂಥವರಿಗೆಲ್ಲ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಹೇಗಿರಬೇಕು ಅಂತ. ಶ್ರೀಮದಾಚಾರ್ಯರ ಈ ಕಥೆಯನ್ನು ಚೆನ್ನಾಗಿ ಕೇಳಿ, ತಂದೆ ತಾಯಿಗಳು ಈ ಕಥೆಯನ್ನು ಚೆನ್ನಾಗಿ ಕೇಳಿ ನಿಮ್ಮ ಮಕ್ಕಳಿಗೆ ಶ್ರೀಮದಾಚಾರ್ಯರೇ ಬುದ್ಧಿಯನ್ನು ಕೊಟ್ಟು ಅವರವರ ಕರ್ಮಾನುಷ್ಠಾನದಲ್ಲಿ ಅವರು ಚೆನ್ನಾಗಿ ಆಸಕ್ತರಾಗಿ ಭಗವಂತನ ಅನುಗ್ರಹವನ್ನು ಪಡೆಯುವಂತಾಗಬೇಕು. ಹಾಗೆ ಶ್ರೀಮದಾಚಾರ್ಯರು ಪ್ರೇರಣೆ ಮಾಡಲಿ ಅಂತ ಬೇಡಿಕೊಳ್ಳಿ. ಈ ಶ್ರೀಮದಾಚಾರ್ಯರ ಕಥೆಯನ್ನು ಸ್ಮರಣೆ ಮಾಡ್ತಾ, ಈ ಗುಣವನ್ನು ಶ್ರೀಮದಾಚಾರ್ಯರಲ್ಲಿ ಚಿಂತನೆ ಮಾಡ್ತಾ ನೀವು ಪ್ರಾರ್ಥಿಸಿಕೊಳ್ಳಿ. ನಿಜವಾಗಿಯೂ ನಿಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಕರ್ಮಾನುಷ್ಠಾನದಲ್ಲಿ ತತ್ಪರತೆಯನ್ನು ಕೊಟ್ಟು, ಭಕ್ತಿ ಶ್ರದ್ಧೆಗಳನ್ನು ಕೊಟ್ಟು ಜ್ಞಾನವನ್ನು ಶ್ರೀಮದಾಚಾರ್ಯರು ಕರುಣಿಸ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರತಿಯೊಂದು ಶ್ರೀಮದಾಚಾರ್ಯರ ಕಥೆ, ಭಗವದ್ಭಕ್ತರ ಕಥೆಗಳನ್ನು ಕೇಳುವಾಗ ಈ ಅನುಸಂಧಾನ ಮನಸ್ಸಿನಲ್ಲಿರಬೇಕು. ಅಂತಹ ಶ್ರೀಮದಾಚಾರ್ಯರು ಮುಂದೆ ಮಾಡಿದ್ದು ವೇದಾಭ್ಯಾಸ. ಗುರುಗಳ ಎದುರಿನಲ್ಲಿ ಶ್ರೀಮದಾಚಾರ್ಯರು ಪಾಠಕ್ಕೆ ಕೂಡ್ತಾ ಇದ್ದರು. ನಿಮಿತ್ತ ಮಾತ್ರಕ್ಕೆ ಸಕಲ ವೇದಗಳು ಅವರಿಗೆ ಗೊತ್ತು. ಪುನಃ ಅಭ್ಯಾಸ ಮಾಡ್ತಾ ಇರಲಿಲ್ಲ. ಏನು ಮಾಡೋದು, ಎಲ್ಲ ಗೊತ್ತಿದ್ದದ್ದೇ. ತಾವು ನಿರಂತರವಾಗಿ ಮನಸ್ಸಿನಲ್ಲಿ ವೇದಗಳ ಪಠನ ಪಾರಾಯಣ ಅನುಸಂಧಾನ ಮಾಡ್ತಾ ಇದ್ದವರೇ. ಆದರೆ ಹೊಸದಾಗಿ ಕುಳಿತು ಕಂಠಪಾಠ ಮಾಡುವ ಅವಶ್ಯಕತೆ ಇರಲಿಲ್ಲ. ಗುಣನಿಕಾ ಚರಣಾದಿಕ ಗೋಚರ ನಮಮ ಹೃದಯಿತೇತ್ಯುದಿತೇ ಮುನಾ. ಮತ್ತೆ ಅದನ್ನು ಆವೃತ್ತಿ ಮಾಡುವುದು ನನಗೆ ಬೇಕಿಲ್ಲ, ಎಲ್ಲ ಗೊತ್ತು ಅಂದರು. ಹಾಗಾದರೆ ಪಾಠ ಹೇಳದೇ ಇರುವ ಮುಂದಿನ ಭಾಗಗಳನ್ನು ಹೇಳಿ ತೋರಿಸ್ತೀರಾ ಅಂದರೆ ಹೇಳ್ತಾರೆ. ಶ್ರೀಮದಾಚಾರ್ಯರು ಆ ವೇದಗಳ ಉಚ್ಚಾರಣೆ ಮಾಡ್ತಾ ಇದ್ದರೆ ಎಲ್ಲರೂ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದಾರೆ. ಹೇಗೆ ವೇದಗಳ ಉಚ್ಚಾರಣೆ ಮಾಡಬೇಕು ಅದನ್ನು ಕಲಿಯೋದಕ್ಕೆ ಶ್ರೀಮದಾಚಾರ್ಯರ ಹತ್ತಿರ ಬರಬೇಕು. ಸಕಲ ಲಕ್ಷಣ ಶಿಕ್ಷಣ ಮೂಲಭೂಹು. ಶ್ರೀಮದಾಚಾರ್ಯರು ಬರೀ ವೇದಗಳಿಗೆ ಅರ್ಥವನ್ನು ಬರೆದರು, ವೇದಗಳಿಗೆ ಭಾಷ್ಯಗಳನ್ನು ಬರೆದರು ಅಂತ ಮಾತ್ರ ಅಲ್ಲ, ವೇದಗಳ ಉಚ್ಚಾರಣವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಶಿಕ್ಷಾದಿ ಶಾಸ್ತ್ರಗಳ ಪರಿಪೂರ್ಣವಾದಂತಹ ಪರಿಜ್ಞಾನ ಇದ್ದಂತಹ ಮಹಾನುಭಾವರು, ಶಾಸ್ತ್ರಗಳನ್ನು ರಚನೆ ಮಾಡುವವರು ಇವರು ಉಚ್ಚಾರಣೆ ಮಾಡುವುದನ್ನು ನೋಡಿಕೊಂಡು ಶಾಸ್ತ್ರಗಳನ್ನು ರಚನೆ ಮಾಡಬೇಕು. ಶಿಕ್ಷಾಶಾಸ್ತ್ರವನ್ನು ಅಷ್ಟು ಉತ್ತಮವಾದ ರೀತಿಯಲ್ಲಿ ವೇದಗಳ ಉಚ್ಚಾರಣೆ. ಎಷ್ಟು ಆನಂದವಾಗುತ್ತೆ. ಎಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಒಂದು ವೇದದ ಉಚ್ಚಾರಣೆ ಶಿಕ್ಷಾಶಾಸ್ತ್ರವೇ ಇರಬಹುದು, ಪ್ರಾತಿಶಾಖ್ಯವೇ ಇರಬಹುದು, ವ್ಯಾಕರಣವೇ ಇರಲಿ, ನಿರುಕ್ತವೇ ಆಗಿರಲಿ, ಎಲ್ಲ ಶಾಸ್ತ್ರಗಳಲ್ಲಿಯೂ ಪರಿಪೂರ್ಣವಾದಂತಹ ಜ್ಞಾನ, ಪರಿಶುದ್ಧವಾದಂತಹ ಜ್ಞಾನ, ಶುದ್ಧವಾದ ಸಾಂಪ್ರದಾಯಿಕವಾದ ಕ್ರಮದಲ್ಲಿ ಅದನ್ನು ತಾವು ಮಾಡಿ ಅದೇ ರೀತಿ ನಡೆಸಿಕೊಂಡು ಹೋಗುವಂತಹ ಉಪದೇಶವನ್ನು ಮಾಡಿದ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರ ಆ ಒಂದು ಜೀವನದ ಚರಿತ್ರೆಯಿಂದ ನಾವು ಸಂದೇಶಗಳನ್ನು ಪಡೆದುಕೊಳ್ಳಬೇಕು. ಯಥಾಶಕ್ತಿ ವೇದಾಧ್ಯಯನವನ್ನು ಮಾಡಿ ವೇದಗಳ ಅರ್ಥವನ್ನು ಶ್ರೀಮದಾಚಾರ್ಯರು ಋಗ್ಭಾಷ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟದ್ದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಎಂತಹ ಅದ್ಭುತವಾದ ಕೊಡುಗೆಯನ್ನು ಶ್ರೀಮದಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಬೇಕಾದಷ್ಟು ಭಾಷ್ಯಗಳಿವೆ. ಶ್ರೀಮದಾಚಾರ್ಯರು ಆಧ್ಯಾತ್ಮಿಕವಾದ ಅರ್ಥಗಳನ್ನು ಪ್ರಮಾಣ ಪುರಸ್ಸರವಾಗಿ, ಶ್ರೀಮದ್ಭಾಗವತ ಇದೆ, ಅನೇಕ ಪುರಾಣಗಳಿವೆ. ಅಲ್ಲಲ್ಲಿ ಪುರಾಣಗಳಲ್ಲಿ ಭಾಗವತ ಹಾಗೂ ಇನ್ನಿತರ ಪುರಾಣಗಳಲ್ಲಿ, ಮಹಾಭಾರತಾದಿಗಳಲ್ಲಿ, ಪಂಚರಾತ್ರಾದಿ ಆಗಮಗಳಲ್ಲಿ ವೇದಗಳ ಅರ್ಥವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಇವತ್ತಿಗೆ ಉಪಲಬ್ಧವಾದ ಇತಿಹಾಸ ಪುರಾಣ ಪಂಚರಾತ್ರಾದಿ ಆಗಮಗಳಲ್ಲಿಯೂ ಬೇಕಾದಷ್ಟು ನಮಗೆ ಸಿಗುತ್ತೆ. ಇದಲ್ಲದೆ ಎಷ್ಟೋ ಪ್ರಮಾಣಗಳನ್ನು ಶ್ರೀಮದಾಚಾರ್ಯರು ಮತ್ತೆ ಉದಾಹರಣೆ ಮಾಡಿಕೊಡ್ತಾರೆ. ಆ ತರಹದ ಪ್ರಮಾಣಗಳ ಹಿನ್ನೆಲೆಯಲ್ಲಿ ಶುದ್ಧವಾದ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಆ ಭಗವಂತನ ಗುಣಗಳನ್ನು, ಮಹಿಮೆಯನ್ನು ಕೊಂಡಾಡಿ ಆ ವೇದಗಳು, ಉಪನಿಷತ್ತುಗಳು ಸಾರಿ ಹೇಳುವ ತತ್ವಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತನ್ನುವ
ದಾರಿಯನ್ನು ಸರಿಯಾಗಿ ತೋರಿಸಿಕೊಟ್ಟವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ನೀವೆಲ್ಲ ಶ್ರೀಮದಾಚಾರ್ಯರ ಶಿಷ್ಯರಾಗಿ ಶ್ರೀಮದಾಚಾರ್ಯರ ಯಾವ ಗ್ರಂಥಗಳನ್ನೂ ಓದದೇ ಇರಬೇಡಿ. ಯಥಾಶಕ್ತಿಯಾಗಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಶ್ರವಣವನ್ನು ಮಾಡಿ, ಅಧ್ಯಯನವನ್ನು ಮಾಡಿ, ಅದರ ಸಾರವನ್ನಾದರೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ನಮ್ಮ ಗುರುಗಳಾದ ಶ್ರೀಮದಾಚಾರ್ಯರು ಎಷ್ಟು ತತ್ವಗಳನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಹೇಳಿದ ಯಾವುದೇ ವಿಷಯಗಳನ್ನು ಓದಿ ಬೇರೆ ಪ್ರಮಾಣ ಗ್ರಂಥಗಳನ್ನು ಓದ್ತಾ ಇದ್ದರೆ ಎಷ್ಟು ಪ್ರಾಮಾಣಿಕವಾದ ವ್ಯಾಖ್ಯಾನ ಶ್ರೀಮದಾಚಾರ್ಯರದು, ಎಷ್ಟು ಸೂಕ್ಷ್ಮ ದೃಷ್ಟಿಯಿಂದ ಮಾಡಿದ ವ್ಯಾಖ್ಯಾನ, ಎಷ್ಟೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ ವಿಷಯಗಳನ್ನು ಹೇಗೆ ಸಾರ ಸಂಗ್ರಹ ರೂಪದಲ್ಲಿ ತಮ್ಮ ಭಾಷ್ಯದಲ್ಲಿ ನಿರೂಪಣೆ ಮಾಡಿರ್ತಾರೆ ಎನ್ನುವುದು ನಮಗೆ ಗೊತ್ತಾಗಿ ಆನಂದವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಓದಿ ಬೇರೆಲ್ಲ ಪ್ರಮಾಣ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು. ಪ್ರಮಾಣ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಪುನಃ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಓದಬೇಕು. ಹೀಗೆ ನಾವು ಅಧ್ಯಯನ ಮಾಡ್ತಾ ಇದ್ದರೆ ಶ್ರೀಮದಾಚಾರ್ಯರ ಗ್ರಂಥದ ವೈಶಿಷ್ಟ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಂತಹ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಅವತ್ತು ಗುರುಗಳಿಗೆ ಗುರುದಕ್ಷಿಣೆಯಾಗಿ ಕೊಟ್ಟರು. ಐತರೇಯೋಪನಿಷತ್ ಭಾಷ್ಯವನ್ನು, ಅರ್ಥಾತ್ ಆ ಐತರೇಯೋಪನಿಷತ್ತಿನ ಸಾರವನ್ನು ತಾವು ಉಪದೇಶ ಮಾಡಿದರು. ನಾವೆಲ್ಲ ಶ್ರೀಮದಾಚಾರ್ಯರ ಶಿಷ್ಯರು, ದಾಸಾನುದಾಸರು. ನಮ್ಮಂತಹ ಎಲ್ಲ ಶಿಷ್ಯರ ಉದ್ಧಾರ ಮಾಡುವುದಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿದ್ದು, ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ಉಪದೇಶ ಮಾಡಿ, ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿದ್ದು ನಮಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಶ್ರೀಮದಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.